ತಹಸೀಲ್ದಾರ ಆಗಲಿ ಸೇಕ್ತಾರ ಆಗಲಿ ಇಲೋ ಜಾಗಟ್ರಾಗಲಿ ಯಾವ ನನ್ನ ಮಗನೂ ನಮಗೆ ಕೈಗೊಳ್ತಾ ಇಲ್ಲ. ಯಾವ MLA ಇಲ್ಲ, ಯಾರೂ ಇಲ್ಲ, ಯಾವ ಕುಮಾರಸ್ವಾಮಿನೂ ಇಲ್ಲ, ಯಾವ ನನ್ನ ಮಗನೂ ಇಲ್ಲ. ಪಾರಿಸರ್ ಅಂತ ಹುಟ್ಟು ಗಾತಕ್ಕೆ ನನ್ನ ಮಕ್ಕಳವರು ಅವ್ರು ಮೋಟ್ ಕಡೆ ಹೊಡೆದ್ರಲ್ಲ, ಎಕಡೆ ತಗೊಂಡು ಹೊಡೆದ್ರು ಇಲ್ಲ. ಅವ್ರು ಹೊಡೆದೇ ಹೊಡಿತೀವಿ ನಾವು ಹೆಂಗಸ್ರಿ, ನಾವು ಸುಲಭ ಅಂತ ತಿಳ್ಕೊಂಡಿಲ್ಲ. ಲೂಟಿ ಮಾಡ್ತಾ ಇರೋರು ಮೇನ್ ಒಂದು ಅರಣ್ಯ ಇಲಾಖೆಯವರು. ಜನಾರ್ದನ್ ಅವ್ರಿಗೆ ನೀವೇನು ಕಠಿಣ ಶಿಕ್ಷೆ ಕೊಟ್ಟರು ಸಾಲದು. DC ಗೆ AC ಗೆ ತಹಸೀಲ್ದಾರರಿಗೆ ಲೋಕಾಯುಕ್ತರಿಗೆ ಪ್ರತಿ ಒಬ್ರಿಗೂ ಕೊಟ್ಟಿದ್ದೀವಿ, MLAರಿಗೆ ಎಲ್ಲಕ್ಕ ಕೊಟ್ಟಿದ್ದೀವಿ. ನಾವು ಕೇಳಕ್ಕೆ ಬಂದದಕ್ಕೆ ನಮ್ಗೆ ಆಗಿದೆ, ನಮ್ಗೆ ಇಷ್ಟು ಎಕರೆ ಆಗಿದೆ, ನಾವು ಕಡಿತಾ ಇದ್ದೀವಿ, ನಿಮ್ಗೆ ಇದ್ರೆ ನೀವು ತಾಕತ್ತಿದ್ರೆ ನೀವು ಕಡ್ಕೊಳ್ಳಿ, ನಾವು ಕಡಿತಾ ಇದ್ದೀವಿ, ನಮ್ಗೆ ಫಾರೆಸ್ಟ್ನವರೇ ಕಡಿಸ್ತಾ ಇದ್ದಾರೆ, ಲಂಚ ಕೊಟ್ಟಿದ್ದೀವಿ ಫಾರೆಸ್ಟ್ನವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಅವರು. ತಹಶೀಲ್ದಾರರು ಎಷ್ಟೆಷ್ಟು ಲಕ್ಷ ಕೊಟ್ಕೊಂಡು ಏನೋ ಬಂದಿದ್ದಾರೋ ಏನೋ ಗೊತ್ತಿಲ್ಲ, ಇವ್ರಿತ್ತವು ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ನಮ್ಗೆ ಯಾವುದೇ ಥರವಾದ ಮಾಹಿತಿ ಕೊಡ್ತಾ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ, ಅರಣ್ಯ ಈ ಪ್ರದೇಶಗಳನ್ನ ಉಳಿಸ್ಲಿಕ್ಕೆ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಈಗ ಆಲ್ರೆಡಿ ಸಾಕಷ್ಟು ಘಟನೆಗಳಿಂದ ಅಪ್ರೂವ್ ಆಗಿದೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಈಗ ಸೇರ್ಕೊತಿದೆ. ಅದೇನಪ್ಪ ಅಂತ ಅಂದರೆ, ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕೊಡಗಳ್ಳಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಒಂದು 133 ಎಕರೆ ಅರಣ್ಯ ಪ್ರದೇಶದಲ್ಲಿ ಕೆಲವು ಬಲಾಢ್ಯರು ಸುಮಾರು 40ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಆಕ್ರಮಣ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅರಣ್ಯವನ್ನು ಉಳಿಸಬೇಕು ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಯಾವುದೇ ರೀತಿಯಾದಂಥ ಸ್ಪಂದನೆ ಮಾಡ್ತಿಲ್ಲ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿರ್ತಕ್ಕಂಥ ಗ್ರಾಮಸ್ಥರು ಏನು ಹೇಳ್ತಾರೆ? ಸರ್, ನಿಮ್ಮ ಹೆಸರು? ಸಮಯ ಅಂತ. ಸಮಯ ಯಾವ ಊರಿನವರು? ಕೊಡಗಳ್ಳಿಯವರು. ಏನಿಲ್ಲ, ಏನು ಪ್ರಾಬ್ಲಮ್ ಆಗಿದೆ? ಪ್ರಾಬ್ಲಮ್ ಸರ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಂತೂ ನಾವು ಸುಮ್ಮನೆ ಆಗ್ಬಿಟ್ಟು ಈ ಕಪ್ಪಿ ಮರಗಳು, ಈ ಕಾಡೆಲ್ಲ ಕಡ್ದಿರೋದು ಇವರೇ. ಯಾರು? ಈ ಜಮೀನು ಮಾಡಿರೋರು. ಈ 4 ಕಾಲು ಜಮೀನು ಮಾಡಿ ಅಂದ್ಬಿಟ್ಟು ಈ ತಲಂಗ ಲೂಟಿ ಮಾಡಿದ್ದಾರೆ. ಯಾರು? ಅವ್ರ ಹೆಸರೇನು? ಅವ್ರ ಹೆಸರು ಕಣಿಯಪ್ಪ, ಚಿಕ್ಕಣ್ಣ, ಗಂಗಮ್ಮ, ಕೃಷ್ಣಪ್ಪ, ಸತ್ಯ, ಜೋಗಯ್ಯ ಅಂತ ಇಷ್ಟಾಳು ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿ ನಾವು ಕೇಳಕ್ಕೆ ಬಂದಿದ್ದಕ್ಕೆ ಯಾಕೆ ಥರ ಲೂಟಿ ಮಾಡಿ ಅಂತ ಕೇಳೋದಕ್ಕೆ, ನಮ್ಗೆ ಆಗಿದೆ 4 ಎಕರೆ ಆಗಿದೆ, ನಾವು ಅದಕ್ಕೆ ಕಡಿತಾ ಇದ್ದೀವಿ, ನೀವು ಬೇಕಾದ್ರೆ ಕಡು ಮಾಡಿ ಅಂತ ಬಂದರು. ಆ ಉದ್ದೇಶದಲ್ಲಿ ಈ ಕಡಿಯೋಕೆ ಕೂಡ್ದಂಬಿಟ್ಟು ಇಲ್ಲಿ ತಡೆದ ನಾವು. ಇದಕ್ಕೆ ನಾವು ಫಾರೆಸ್ಟ್ನವರೆಲ್ಲ ಬಂದು ತಡೆದಕ್ಕೆ ಫಾರೆಸ್ಟ್ ಅವ್ರ ಮೇಲೆ ಹೇಳಿದ್ರು ಅವರು, ಇದೆಲ್ಲ ಕಡಿಸ್ತಾ ಇರೋದು ಇವರು, ನಮ್ಗೆ ಜಮೀನು ಮಾಡೋಕೆ ಅವರೇ ಕಾರಣ ಅಂತ ಫಾರೆಸ್ಟ್ ಅವ್ರ ಮೇಲೆ ಹೇಳಿದ್ರು ಅವರು. ಇಷ್ಟೆಲ್ಲ ಲೂಟಿ ಮಾಡೋದಕ್ಕೆ ಆವಾಗ ನಾವೇನು ಮಾಡಿದ್ವಿ, ಇವೆಲ್ಲ ತಡೆದು ಮರ ಎಲ್ಲ ತಡೆದಿವಿ. ನಮ್ಮ ಊರ ರೈತರು ನಾವು ಗೌ ಮಾಡಬೇಕು, ದನಿಕರಿಗೆ ಜಾನುವಾರಿಗೆ ಕಿತ್ತಬೇಕು ಅಂದ್ಬಿಟ್ಟು ಇದು ಯಾವ ಅವಕಾಶ ಮಾಡ್ತಲ್ಲ, ಯಾವ ಕಾನೂನು ಮಾಡ್ತಲ್ಲ, ಯಾವ ಸರ್ಕಾರದವರು ಮಾಡ್ತಲ್ಲ. ನಾವು ಅಲ್ಲಿ 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಯಾರು ಬಂದು ರಕ್ಷಣೆ ಮಾಡ್ತಲ್ಲ. ನಮ್ಗೆ ಕಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಕಾಡಬೇಕು, ನಮ್ಮ ಜಾನುವಾರಿಗೆ ಕಾಡಬೇಕು ಅಂತ. ಆದ್ರೂ ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಫಾರೆಸ್ಟ್ನವರು ಮೈನು, ಫಾರೆಸ್ಟ್ ಏರಿಯಲ್ಲಿ, ನಮ್ಮ ತಹಸೀಲ್ದಾರಿಯಲ್ಲಿ, DC ಏರಿಯಲ್ಲಿ, ನಮ್ಗೆ AC ಏರಿಯಲ್ಲಿ ಅವ್ರು ಮಾತಾಡಾದ್ಮೇಲೆ ಯಾರುವೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಅಲ್ಲಿ 2 ತಿಂಗಳಿಂದ ಹೋರಾಟ ಮಾಡ್ಕೊಡ್ತಾ ಇದ್ವಿ. ಇದಕ್ಕೆ ಈ ಫಾರೆಸ್ಟ್ನವರು ಸುಧಾ ಮರ ಎತ್ತಾಗಿ ಸಪೋರ್ಟ್ ಮಾಡಿದ್ರು. ಅವತ್ತು ನೈಟು ಸುಧಾ ನಾವು ಅವ್ರ ಜೊತೆ ಕಾದೀವಿ, ಆದ್ರೂ ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಊರೆಲ್ಲ ಬಂದು ಇದು ಮಾಡಿದ್ರು. ತಿರ್ಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರು. ಯಾರು? ಫಾರೆಸ್ಟ್ನವರು. ಫಾರೆಸ್ಟ್ನವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋದ್ರು. ಮಾಡಕ್ ಹೋಯ್ತಲೆ ನಾವು ಹೋಗಿ ಕೇಳ್ದು. ಅಲ್ಲಿ ತಹಸೀಲ್ದಾರ್ ಬಂದು ಇವೆಲ್ಲ ನಂಬರ್ ಹಾಕಿ, ಇವೆಲ್ಲ ಕಾನೂನು ಪ್ರಕಾರ ಏನಿದೆ ಅಲ್ಲಿ ಗಂಟ ನೀವು ಯಾರು ಮರ ಎತ್ಬಾರ್ದು ಅಂತ ಹೇಳಿದ್ರು ಅವರು. ಯಾರು ಎತ್ಬಾರ್ದು ಅಂತ ಹೇಳೋದಕ್ಕೆ ಅಲ್ಲಿಗೆ ಸ್ಟಾಪ್ ಆಯ್ತಿದ್ದು. ನಮಗೆ ನಾವು ಏನೇನೇ ದಾಖಲೆ ಕೊಡಿ ಅಂತ ಕೊಟ್ಟರು ಸರ್ಕಾರಕ್ಕೆ ಯಾವುದು ನಮ್ಗೆ ಒದಿಸ್ಕೊಟ್ಟಿಲ್ಲ. ಇವರು ಅರ್ಜಿ ಕೊಟ್ಟಿರೋದಲ್ಲಿ ಮತ್ತೊಂದಲ್ಲಿ ಯಾವ್ದನ್ನೂ ಒದಿಸ್ಕೊಡ್ತಾ ಇಲ್ಲ. ಇವರು ಸಾಗುವಳಿ ಮಾಡೋದಂತ 77-78 ಸಾಗುವಳಿ ಕುಂಟಿಸವ್ರೆ. 81-82 ಕಾರ್ಡ್ ಆಗೈತೆ. ಕಾರ್ಡ್ ನೆಟ್ಟರು ನಾವೇ. ಅವತ್ತಿಂದ ಯಾವ್ದು ಬಂದಿರಲ್ಲ. ಈಗ 10 ವರ್ಷದಲ್ಲಿ ಬಂದು ಜಮೀನು ಕೂತಿರೋದು ಇವರು. 10 ವರ್ಷದಲ್ಲಿ ಬಂದು ಜಮೀನು ಕೂತಾರೆ. 10 ವರ್ಷದಿಂದ ಈಚೆಗೆ ಸಾಗುವಳಿ ಕುಂಡ್ರಿಸಿ ಬೋಗಸ್ ಸಾಗುವಳಿ ಮಾಡ್ಕೊಟ್ಟಾರೆ. ಇಷ್ಟು ನಡೆದಿದೆ ಸರ್. ಇಲ್ಲಿ ಈಗ ತಹಸೀಲ್ದಾರ್ಗೆ ಎಲ್ಲ ಮನವಿ ಮಾಡಿದೀವಿ, ಯಾರು ಗಮನಕ್ಕೆ ತಗೊಂಡಿಲ್ಲ. ಇವರು ಒತ್ತುವರಿ ಮಾಡ್ತಾ ಇರೋರು ಎಲ್ಲ ಬೇರೆ ಬೇರೆ ಊರಿನವರು, ನಮ್ಮೂರೇನಲ್ಲ. ಆದ್ರೂ ಈ ಫಾರೆಸ್ಟ್ನವರು, ರೇಂಜರು ಮತ್ತು ಗಾರ್ಡ್ರು ಎಲ್ಲ ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಟ್ಟು ಗಿಡ ಎಲ್ಲ ಕಡಿಸಿ ಈಗ ಈ ಮಟ್ಟಿಗೆ ಕುಂಡ್ರಿಸವ್ರೆ. ಫಾರೆಸ್ಟ್ನವ್ರು ಏನೂ ಕ್ರಮ ತಗೊಂಡೇ ಇಲ್ಲ ಇಲ್ಲಿವರೆಗೂ. ನಾವು ಫಾರೆಸ್ಟ್ನವರು ಗಿಡ ನಟ್ಟಿದ್ದೀವಿ, ಅವರು ಇದು ನೋಡ್ಕೋತಾರೆ ಬಿಡು ಅಂದ್ಬಿಟ್ಟು ನಾವು ಸ್ವಲ್ಪ ಯಾಮಾರ್ದು. ಅದರಿಂದ ಫಾರೆಸ್ಟ್ನವ್ರು ಏನೂ ಕ್ರಮ ತಗೊಂಡಿಲ್ಲ. ಇವಾಗ ಏನು ಫಾರೆಸ್ಟ್ನವ್ರು ತಗೊಳ್ಳಿಲ್ಲ ಅನ್ನೋ ಸಲುವಾಗಿ ನಾವು ಒಡ್ಡಾಡ್ಕೊಂಡು ಹೋಗೋದಕ್ಕೆ ಇವಾಗ ಈ ರೀತಿಯೆಲ್ಲ ಕೂತಿದೆ. ನಾವು ತಹಸೀಲ್ದಾರ್ಗೂ ಸುಧಾ ಅರ್ಜಿ ಕೊಟ್ಟಿದ್ದೀವಿ. ನಮ್ದು ಏನಿದೆ ರೆಕಾರ್ಡು ಅದು ಅವ್ರು ಯಾವಾಗ ಅರ್ಜಿ ಹಾಕಿದ್ರು ಇದಕ್ಕೆ ಒತ್ತುವರಿಗೆ ಅಂತ ಕೇಳೋದಕ್ಕೆ 78ರಲ್ಲಿ ಅವ್ರಿಗೆ ಸಾಗುವಳಿ ಆಗದೆ. 78ರಲ್ಲಿ ಸಾಗುವಳಿ ಅದಕ್ಕೆ ಫಾರೆಸ್ಟ್ ಇತ್ತು.
ಫುಲ್ ಫಾರೆಸ್ಟ್ನವರೇ ಎಷ್ಟು ಅವರೇ ಎತ್ತಿಸಿರೋರು. ಈ ಮರಗಳನ್ನ ಸುಧಾ ಕಡ್ದಾಕಿರೋ ಮರಗಳನ್ನ ಇಲ್ಲಿ ಬಿದ್ದಿರೋ ಮರಗಳನ್ನ ಎತ್ತಿಸ್ತಾ ಇದ್ರು. ನಾವು ಬಂದು ತಡೆಗಟ್ಟಿ MLA ಅವ್ರಿಗೆ ಫೋನ್ ಮಾಡಿ ಮರ ನಿಲ್ಲಿಸಿದ್ದೀವಿ. ತಹಸೀಲ್ದಾರರು ಏನು ಮಾಡ್ತಾವ್ರೆ, ನಮ್ಗೆ 78ನೇ ಇಸ್ವಿಲಿ ಅರ್ಜಿ ಹಾಕಿದರೆ ನೀವು ಅವ್ರಿಗೆ ಒತ್ತುವರಿ ಅಪ್ರೂವಲ್ ಆಗಿದ್ದರೆ ಅವ್ರು ಎಷ್ಟನೇ ಇಸ್ವಿಲಿ ಅರ್ಜಿ ಹಾಕಿದಾರೋ ಅದನ್ನು ನಮಗೆ ದಾಖಲಾತಿ ಕೊಡಿ ಅಂತಂದರೆ ಅವ್ರು ನಮ್ಮ ತಾವಿಲ್ಲ ಅಂತ ಕೇಳ್ತಾವ್ರೆ. ನಮ್ಮ ಪ್ರಕಾರ 78ರಲ್ಲಿ ಅವ್ರು ಹಾಕಿರಲಿ, ಆಚೆ ಮುಂದೆ ಸಾಗುವಳಿ 78ರಲ್ಲಿ ಅವ್ರು ಮುಂಚೆ ಎಷ್ಟು ಇಸ್ವಿಲಿ ಹಾಕಿದ್ದಾರೆ ಅವ್ರ ಅರ್ಜಿ ಸಾಗುವಳಿಗೆ ಒತ್ತುವರಿಗೆ ಅಂತ ಕೇಳೋಕ್ಕೆ ಅದನ್ನು ನಮಗೆ ರೆಕಾರ್ಡ್ಸ್ ಕೊಡ್ತಾಯಿಲ್ಲ ತಹಸೀಲ್ದಾರರು. DC ಗೆ AC ಗೆ ತಹಸೀಲ್ದಾರರಿಗೆ ಲೋಕಾಯುಕ್ತರಿಗೆ ಪ್ರತಿ ಒಬ್ರಿಗೂ ಕೊಟ್ಟಿದ್ದೀವಿ, MLAರಿಗೆ ಎಲ್ಲಕ್ಕ ಕೊಟ್ಟಿದ್ದೀವಿ. ಆದರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿನ್ನ ತಗೋತಾ ಇಲ್ಲ. ನಮಗೆ ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಆ ಏಜೇ ಅಲ್ಲ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಆ ಏಜೇ ಆಗಿಲ್ಲ. ಅವಾಗ ಅವರು ಸಾಗುವಳಿಗೆ ಹಾಕ್ಬೇಕಾದ್ರೆ ಅವ್ರಿಗೆಲ್ಲ ಏನು ಇವತ್ತೆಲ್ಲ 13 ವರ್ಷ 12 ವರ್ಷ, ಇನ್ನೊಬ್ರಿಗೆ ಒಂದು ಅದಕ್ಕಿಂತ ಚಿಕ್ಕ ವಯಸ್ಸು, ಅದರೊಳಗೆ ಒಬ್ರಿಗೆ ಮಾತ್ರ ವಯಸ್ಸಾಗಿದೆ. ಅದು ಅಲ್ಲದೆ ಅಣ್ಣ ತಮ್ಮದಿರಿಗೆ ಇಬ್ಬರಿಗೆ ಒತ್ತುವರಿ ಕೊಟ್ಟಷ್ಟು ಪವರ್ ಇಲ್ಲ ಸರ್ಕಾರಕ್ಕೆ. ಆದರೂ ಈ ಅಣ್ಣ ತಮ್ಮದಿರು ಇಬ್ಬರಿಗೂ ಕೊಟ್ಟದೆ 4 ಎಕರೆ. ಒತ್ತುವರಿ ಇರೋದೆಷ್ಟು 2 ಎಕರೆ ಕೊಡಬೇಕು ಒಬ್ಬ ಮನುಷ್ಯನಿಗೆ. ಈಗ ಕೊಟ್ಟಿರೋದೆಷ್ಟು 4 ಎಕರೆ ಕೊಟ್ಟವ್ರೆ ಒಬ್ಬ ಮನುಷ್ಯನಿಗೆ. ಅದು ಅಣ್ಣ ತಮ್ಮದಿರು ಒಂದೇ ಮನೆಗೆ 2 ಕೊಟ್ಟಿದ್ದಾರೆ, ಒಂದೇ ಕುಟುಂಬಕ್ಕೆ 2 ಜನ ಕೊಟ್ಟಿದ್ದಾರೆ. ಇದನ್ನೆಲ್ಲನ ನಮ್ಮ ತಹಸೀಲ್ದಾರರು ಯಾಕೆ ಎಂಕ್ವೈರಿ ಮಾಡ್ತಾಯಿಲ್ಲ, ಯಾಕೆ ಅಧಿಕಾರಿಗಳು ಇದನ್ನು ತಗೋತಾ ಇಲ್ಲ ಗಮನಕ್ಕೆ? ಅದಕ್ಕೆ ನಿಮ್ಮನಿಗೆ ಕರೆಸಿದ್ದೀವಿ ಸರ್ ಮಾತಾಡೋಕ್ಕೆ. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಇದು ರಕ್ತಚಂದ್ರ ಮರ. ನಾವು ಆಲೆ ಸುಮಾರು ನಾವು ಹುಟ್ಟು 3 ವರ್ಷಕ್ಕೆ ಇವರು ದಾಖಲಾತಿ ಒದಗಿಸಿರೋದು. ಯಾವುದು ಸಾಗುವಳಿಗೆ ನಾವು ಹುಟ್ಟು 3 ವರ್ಷಕ್ಕೆ ದಾಖಲಾತಿ ಒದಗಿಸಿರೋದು ಇವರು. ಅದಕ್ಕೆ ಮೊದಲು 81-82 ಫಾರೆಸ್ಟ್ ನೆಟ್ಟಿರೋದು. ಇದರಲ್ಲಿ ಇದಕ್ಕೆ ಏನು ಸೌಲಭ್ಯ ಅವ್ರಿಗೆ ಏನು ಇದು ಕೊಟ್ಟಿದ್ದಾರೆ ಅದು ಮೂಲಭೂತ ನಮ್ಗೇನು ಕೊಟ್ಟಿಲ್ಲ. ಅವರು ತೋರಿಸ್ತಾ ಇಲ್ಲ ಸರ್ಕಾರದವರು. ಅದರಲ್ಲಿ ಏನು ತೋರಿಸ್ತಾರೆ ದೇಶದಿಂದ. ನಾವೇನು ಈಗ ಊರಿನವರು ಗ್ರಾಮಸ್ಥರು ನಮಗೇನು ಜಮೀನು ಬೇಕು ಅಂತಲ್ಲ, ಗೌಮಾಳ ಉಳಿಲಿ, ಈ ಗೌಮಾಳ ಉಳಿಲಿ, ಜಾನುವಾರಿಗಿರಲಿ ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ವಿ. ಫಾರೆಸ್ಟ್ ಉಳಿಲಿ, ಜಾನುವಾರಿಗಿರಲಿ, ದನಕರ ಮೇಯಕ್ಕೆ ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಆದ್ರೂ ನಮ್ಮ ಇವ್ರೆ 2005ರಲ್ಲಿ ಕ್ಯಾನ್ಸಲ್ ಆಗಿದೆ. ತಿರ್ಗಾ ಇದಾಗಿದೆ. 2005ರಲ್ಲಿ ಕ್ಯಾನ್ಸಲ್ ಆಗಿದೆ, 10-11ರಲ್ಲಿ ಕ್ಯಾನ್ಸಲ್ ಆಗಿದೆ, 19-20ರಲ್ಲೂ ಕ್ಯಾನ್ಸಲ್ ಆಗಿದೆ. ಆದ್ರೂ 2023-24ರಲ್ಲಿ RTC ಕೊಟ್ಟಿದ್ದಾರೆ. ಸಾಗುವಳಿ ರಿಜೆಕ್ಟ್ ಮಾಡಿಲ್ಲ ಇವರು. ಸಾಗುವಳಿ 77-78 ಹೆಂಗೆ ಕುಂಡಿಸ್ಕೊಂಡಾರೆ. ಇವ್ರಿಗೆ ವಜಾ ಆಗಿದ್ದ ರಿಜಲ್ಟ್ ಮಾಡ್ಕೊಂಡ್ರೆ ಅಷ್ಟೇ. ಸಾಗುವಳಿ ರಿಜಲ್ಟ್ ಮಾಡಿಲ್ಲ ಇವರು ಸರ್ಕಾರದವರು. ಇವರು ಈಗಿನ ತಹಸೀಲ್ದಾರು 2023-24ರಲ್ಲಿ RTC ಕುಂಡಿಸಿದ್ದಾರೆ. 24ರಲ್ಲಿ ನಾವು ಕೇಳಕ್ಕೆ ಬಂದದಕ್ಕೆ ನಮ್ಗೆ ಆಗಿದೆ, ನಮ್ಗೆ ಇಷ್ಟು ಎಕರೆ ಆಗಿದೆ, ನಾವು ಕಡಿತಾ ಇದೀವಿ, ನಿಮ್ಗಿದ್ರೆ ನೀವು ತಾಕದಿದ್ರೆ ನೀವು ಕಡ್ಕೊಳ್ಳಿ, ನಾವು ಕಡಿತಾ ಇದೀವಿ, ನಮ್ಗೆ ಫಾರೆಸ್ಟ್ನವರೇ ಕಡಿಸ್ತಾ ಇದ್ದಾರೆ, ಲಂಚ ಕೊಟ್ಟಿದ್ದೀವಿ ಫಾರೆಸ್ಟ್ನವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಸರ್ಕಾರ ಇದು ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ಇಷ್ಟೊಂಥರ ಕೇಳ್ಕೊತಾ ಇದೀವಿ. ಆದ್ರೆ ಯಾರು ನಮ್ಗೆ ಮನವಿ ಮಾಡ್ತಾ ಇಲ್ಲ. ಫಾರೆಸ್ಟ್ನವರು ಇಷ್ಟೆಲ್ಲ ಅವಾಂತರ ಮಾಡ್ತಾ ಇದ್ರು. ಅವ್ರು ಎಲ್ಲಿದ್ದರು, ಎಲ್ಲಿ ಕೂತಿದ್ರು, ಒಬ್ರು ಬಂದು ಇವತ್ತು ಸುಧಾ ಬರ್ತಾ ಇಲ್ಲ. ನೋಡಿ ಹಿಂಗೆಲ್ಲ ಫಾರೆಸ್ಟ್ ಹಿಂಗೆ ಮಾಡ್ಕೊಡ್ತಾ ಇರೋದು. ಫಾರೆಸ್ಟ್ ಅವ್ರದೇ ಸಪೋರ್ಟು, ಫಾರೆಸ್ಟ್ ಅವರೇ ಲಂಚ ತಿಂದವ್ರೆ ಸರ್. ನಮ್ ಲೋಕಾಯುಕ್ತರು, ಮಂಡ್ಯ ಲೋಕಾಯುಕ್ತರು ಕೂಡ ಫಾರೆಸ್ಟ್ ಅವ್ರ ಮೇಲೆ ಮತ್ತೆ ತಹಸೀಲ್ದಾರ್ ಮೇಲೆ ಎಲ್ಲಾದ್ರ ಮೇಲೆ ಕ್ರಮ ತಗೋಬೇಕು. ನಮ್ ಲೋಕಾಯುಕ್ತರಿಗೂ ಅರ್ಜಿ ಕೊಟ್ಟಿದೀವಿ, ಲೋಕಾಯುಕ್ತರು ಆದ್ರೂ ಯಾಕೆ ಸುಮ್ಮನೆ ಇದ್ದಾರೆ.
ಕಡೆ ನೋಡಿ ಸರ್, ಇದೊಂದು ಸ್ವಲ್ಪ ಮೈಕ್ ಯೂಸ್ ಮಾಡಿ ಸರ್. ಮೈಕ್ ಆನ್ ಮಾಡಿದ್ದೀರಾ ಸರ್? ಸರ್ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ಮತ್ತೆ ಚಲುವರಾಯಸ್ವಾಮಿ ಅವ್ರಿಗೂ ಸುಧಾ ಅರ್ಜಿ ಕೊಟ್ಟಿದ್ದೀವಿ, ಮತ್ತೆ MLA ಕೊಟ್ಟಿದ್ದೀವಿ, ಕಂದಾಯ ಸಚಿವರಿಗೂ ಅರ್ಜಿ ಕೊಟ್ಟಿದ್ದೀವಿ. ಆದರೂ ಕ್ರಮ ತಗೊಂಡಿಲ್ಲ. ಇದು ರಕ್ತಚಂದನ ಮರ ನೋಡಿ ಸರ್, ಎಷ್ಟು ಮರ ಅವೆ ನಿಮ್ಮ ವಿಡಿಯೋದಲ್ಲೇ ಬರ್ತದೆ ನೋಡಿ. ಒಂದು ಸ್ವಲ್ಪ ಅವರು ಯಾಕೆ ಆಕ್ಷನ್ ತಗೋತಾ ಇಲ್ಲ, ಎಷ್ಟು ಲಂಚ ತಿಂದಿದ್ದಾರೆ ಎಲ್ಲರೂ ಅಧಿಕಾರಿಗಳು, ಅದನ್ನ ಒಂದು ಸ್ವಲ್ಪ ಹೈಲೈಟ್ ಮಾಡ್ಬೇಕು ಸರ್ ನೀವು. ಹಾಂ, ರಕ್ತಚಂದನ ಮರ ಎಷ್ಟು ಮರ ಇದೆ ಸರ್? ಒಂದು ಮರಕ್ಕೊಂದು ಮರ ಇದೆ, ಅರ್ಕ್ಲೆಸ್ ಮರ ಇದೆ. ಬೇರೆ ಇನ್ಯಾವ್ದಾದ್ರು ಮರ ಇದೆ ಇಲ್ಲಿ? ಎಲ್ಲ ಪ್ರತಿ ಒಂದ್ ಜಾತಿ ಮರ ಇದೆ. ಆದ್ರೂ ಇದು ಗಂಧದ ಮರ ಇದೆ. ರಕ್ತಚಂದನ ಒಂದ್ 300 ಮೇಲ್ ಕಡ್ದಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಸುಧಾ ಅರ್ಜಿ ಕೊಟ್ಟಿದ್ವಿ ನಾವು, ಚಲುವರಾಯಸ್ವಾಮಿ ಅವ್ರಿಗೆ ಕೊಟ್ಟಿದ್ವಿ, MLA ಕೊಟ್ಟಿದ್ವಿ, ಪ್ರತಿ ಒಂದು ಅಧಿಕಾರಿಗಳು ತಗೊಂಡಿವಿ. ಆದ್ರೂ ಯಾರು ಕ್ರಮ ತಗೊಂಡಿಲ್ಲ. ಇಷ್ಟಾದ್ರೂ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಬಸರಾಳು ಹೋಬಳಿ, ಕುಡಗಳಿ ಗ್ರಾಮದಲ್ಲಿ 37ನೇ ಸರ್ವೆ ನಂಬರು ಅರಣ್ಯ ಅಂತ ಅಂದ್ಕೊಂಡು ಗೋಮಾಳದಲ್ಲಿ ಇರುವಂಥ ಕಾಡನ್ನು ನಾಶ ಮಾಡ್ತವ್ರೆ. ಇಲ್ಲಿ ಒಂದು 4-5 ಜನ ಸೇರ್ಕೊಂಡವ್ರೆ. 4-5 ಜನ ಸೇರಿಕೊಂಡು ಮರ ಎಲ್ಲ ಕಡ್ದವ್ರೆ. ನಾವು ಅರಣ್ಯ ಇಲಾಖೆಗೆ ಮಾರ್ಚ್ 17ನೇ ತಾರೀಕಲ್ಲಿ ನಾವು ಕಂಪ್ಲೇಂಟ್ ಇಶ್ಯೂ ಮಾಡ್ದೋ. ಶೈಲಜಾ ಮೇಡಮ್ ಇರ್ಬೋದು, ಲೋಕೇಶ್ ಇರ್ಬೋದು, ಆಮೇಲೆ ಜನಾರ್ದನ್ ಅಂದ್ಬಿಟ್ಟು 20 ಲೋಡ್ ಮೇಲೆ ಮರ ಕೊಟ್ಟವ್ರೆ. ಆ ಬೋಳಿ ಮಗ ಕತ್ತೆ ಮೀಸೋಕೋಸು ಲಯಕ್ಕಿದ್ದನೋ ಏನೋ ಗೊತ್ತಿಲ್ಲ. ಆ ಬೋಳಿ ಮಗಂಗೆ ನಾವೆಲ್ಲ ತಡೆಗಟ್ಟನೆ ಮಾಡಿಸೋದ, ನಮ್ಮ ಮೇಲೆ ಕಂಪ್ಲೇಂಟು ಸೋದ ಇಶ್ಯೂ ಮಾಡ್ತೀನಿ ಅಂತ ಹೋದ. ಸರ್ಕಾರದವರು ಸಂಬಳ ಕೊಟ್ಟು ಇಟ್ಕೋಬೇಕು, ಇಂಥ ಮರಗಳ ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ಈ ಮರ ಮಾರ್ಕೊಂಡು ಅವ್ರು ಸರ್ಕಾರದವ್ರು ಸಂಬಳ ಕೊಡ್ತಾ ಇರಬೇಕು. ನಮ್ಮ ಮೇನ್ ಇಂಪಾರ್ಟೆಂಟು ಆ ಕಳ್ಳನ ಮಗ ಇವನಿಗೆ ಯಾರು ಜನಾರ್ದನ್ ಅವ್ರಿಗೆ ಆಕ್ಷನ್ ತಗೋಬೇಕು. ಅದೇ ಮಾಹಿತಿ ಪ್ರಕಾರ ನಾವು 17ನೇ ತಾರೀಕಲ್ಲಿ ಲೋಕಾಯುಕ್ತರು ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ, ತಹಶೀಲ್ದಾರರು ಕೊಟ್ಟಿವಿ. ತಹಶೀಲ್ದಾರರು ಎಷ್ಟು ಲಕ್ಷ ಕೊಟ್ಕೊಂಡು ಏನೋ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಇವ್ರಿತ್ತವು ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ನಮಗೆ ಯಾವುದೇ ಥರವಾದ ಮಾಹಿತಿ ಕೊಡ್ತಾಯಿಲ್ಲ. ನಾವು ತಾಲೂಕು ಆಫೀಸ್ಗೆ ಹೋಗಿ ಮಾಹಿತಿ ಕೇಳೋಕೆ ಹೋದರೆ ಇವತ್ತಿಲ್ಲ ನಾಳೆ ಕೊಡ್ತೀನಿ, ನಾಳೆ ಅಂತ. ಸಾಗುವಳಿ ಆಗಿರೋದು ಯಾವಾಗ ಅನ್ನೋದು ಕೊಡ್ತಾರೆ. ಅವ್ರು ಅರ್ಜಿ ಹಾಕಿರೋದು ತೋರಿಸ್ತಾ ಇಲ್ಲ, ಸಾಗುವಳಿ ಆಗಿರೋದು ಕೊಡ್ತಾವ್ರೆ. ದುಡ್ಡು ಲಕ್ಷಾಂತರ ರೂಪಾಯಿ ದುಡ್ಡು ತಿಂದ್ಬಿಟ್ರೆ. ತಹಶೀಲ್ದಾರೇನು ಸುಮ್ಮನೆ ಏನು ತಿಂದಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ತಿಂದು ಅಕ್ರಮವಾಗಿ ಎಲ್ಲರಿಗೂ ಮಾಡಿಕೊಟ್ಟವ್ರೆ. ಈಗ ನಾವು ಹುಡುಕಿ ಕೊಡೋ ಅಂದರೆ ಅವ್ರಿಗೆ ಆ ಏಜಿನ ಅರ್ಹತೆನೇ ಇಲ್ಲ. ನನ್ನ ಹತ್ರ ಎಲ್ಲ ದಾಖಲಾತಿಗಳವೆ. 78, 79ರಲ್ಲಿ ಮಾಡಿದ್ದೀನಿ ನಾನು ಅಂತಾರೆ. ಹಿಂದಕ್ಕೆ ಯಾವಾಗ ಅರ್ಜಿ ಹಾಕವ್ರೆ ಅಂತ ತೋರು ಅಂದರೆ ಅರ್ಜಿ ತೋರಿಲ್ಲ, ಅರ್ಧೋಗದೆ, ಅದ್ರ ದಾಖಲಾತಿ ಇಲ್ಲ ಅಂತ ಹೇಳ್ತವ್ರೆ. ಅದೇ ಹಾಗೆ ನಾವು 17, 18ರಲ್ಲಿ ಹೋದಾಗ 21ಕ್ಕೆ DC ಅವರು ತಹಶೀಲ್ದಾರರು ಇಲ್ಲಿ ಬಂದಿದ್ದರು, ಆಮೇಲೆ RI ಅವರು ಬಂದಿದ್ದರು. ಇವರೆಲ್ಲರೂ ಮಿಂಗಲಾಗಿ ನಮಗೆ ಮಾಹಿತಿ ಕೊಡ್ತಾಯಿಲ್ಲ. RI ಅವ್ರ ಹತ್ರ ಹೋಗಿ ಕೇಳೋಕೆ ಹೋದರೆ ನಾವೆಂತೆ ಮಾಹಿತಿ ಕೊಡೋದು ಅಂತ ಕೇಳ್ತವ್ರೆ. ಯಾರೂ ಸುಧಾ ಮಾಹಿತಿ ಕೊಡ್ತಾಯಿಲ್ಲ. ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ನಾವು ಹೇಮಶ್ರೀ ಅಂತ ಒಬ್ಬ ಮೇಡಮ್ ಅವ್ರಿಗೆ ನಮ್ಮ ದಾಖಲಾತಿ ಕೊಡೋಕ್ಕೆ ಒದಗಿಸೋಕ್ಕೆ ಅಂತ ಹೇಳಿದರು. ಕೇಳಿದ್ರೆ ನಂತ ಇರೋದೇ ಇಷ್ಟು, ಕೊಡೋದೇ ಇಲ್ಲ, ನಾವು ಏನು ಮಾಡ್ತೀನಿ ಅಂದ್ಬಿಟ್ಟು ದೌರ್ಜನ್ಯವಾಗಿ ನಡ್ಕೋತಾ ಇದ್ದಾರೆ. ನಮ್ಮ ಮೇಲೆ ಹೋಗಂಥವ್ರಿಗೆಲ್ಲವೂ ಜನಕ್ಕೆ ಜಗಳಕ್ಕೆ ಬರ್ತಾಯಿದ್ದಾರೆ. ಯಾರು ಎಷ್ಟೆಷ್ಟು ದುಡ್ಡಾರ ಇಸ್ಕೊಳ್ಳಿ, ಏನಾರ ಇರಲಿ, ನಮಗೆ ಯಾವ ನಮ್ಮ ಗ್ರಾಮಕ್ಕೇನು ಜಮೀನು ಬೇಕು ಅಂತೇನು ಬಂದಿಲ್ಲ. ಈ ಅರಣ್ಯ ಉಳ್ಕೋಬೇಕು, ಗೋಮಾಳ ಉಳ್ಕೋಬೇಕು. ನಮ್ಮ ದನ ಕರ ಆಡು ಬಂದು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಎಲ್ಲಿ ಗಂಟ ಏನೇ ಆಗಲಿ ಇದು ಯಾರಿಗೂ ಹೋಗದಂತೆ ನಮ್ಮ ಗ್ರಾಮಕ್ಕೆ ಉಳ್ಕೊಳ್ಬೇಕು ಅಂತ ಹೋರಾಟ ಮಾಡಬೇಕು ಅಂತ ನಮ್ಮ ಗ್ರಾಮದವರೆಲ್ಲ ಸುಧಾ ಬಂದು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಅರಣ್ಯ ಇಲಾಖೆಯಲ್ಲಿ ಶೈಲಜಾ ಮೇಡಮ್ ಆಗಿರ್ಬೋದು, ಮತ್ತು ಲೋಕೇಶ್ ಆಗಿರ್ಬೋದು, ನಾವು ಕಾಯೋಕ್ಕೆ ಆಗೋದಿಲ್ಲ ಅಂತವ್ರೆ. ನೀವು ಕಾಯೋಕ್ಕಾಗಲಿಲ್ಲ ಅಂದಮೇಲೆ ಇನ್ನೇಂತಕ್ಕೆ ಅಂದರೆ ಸುಮ್ಮನೆ ಸಂಬಳ ತಗೋತವ್ರೆ, ಮರಗಳು ಮಾರ್ಕೋತವ್ರೆ. 20 ಲೋಡ್ ಮರ ಮಾರ್ಕೊಂಡು ನೀವು ಎಲ್ಲಿ ಕೊಟ್ಟಿದ್ದೀರಿ, ಸರ್ಕಾರಕ್ಕೆ ಎಷ್ಟು ಲೋಡ್ ಮರ ಕೊಟ್ಟಿದ್ದೀರಿ, ಮರ ಎಲ್ಲೂ ಕೊಟ್ಟಿದ್ದೀರಿ ಅಂದರೆ ನಾವು ಬೆಟ್ಟಳ್ಳಿ ಸೈಟ್ಗೆ ಹಾಕಿದ್ದೀನಿ ಅಂತ ಹೇಳ್ತವ್ರೆ. ಸರ್ಕಾರಕ್ಕೆ 1 ಲೋಡ್ ದುಡ್ಡು ಸುಧಾ ಕೊಟ್ಟಿಲ್ಲ. ಕೊಡಲಿ ಅದು ಮಾಹಿತಿ ಯಾವುದೂ ಕೊಟ್ಟಿಲ್ಲ. ನಾವು ಇದೇ ಥರ ತಡೆಗಟ್ಟನೆ ಮಾಡಿದಾಗ ಮೊನ್ನೆ ಬಂದು ಲೋಕೇಶ್ ಅವರೇ ಮರ ತುಂಬಿಸವ್ರೆ. ಟಿಪ್ಪರು ಮತ್ತು ಟ್ಯಾಕ್ಟ್ರು ಮತ್ತು ಕ್ರೈನ್ ತಂದು ಮರ ತುಂಬ್ಸೋಕೆ ಬಂದು ನಮ್ಮ ಗ್ರಾಮದವರೆಲ್ಲ ಬಂದು ತಡೆದು ಆ ಮರ ಎಲ್ಲ ಇಲ್ಲೇ ಬಿಟ್ಟಾಗ ನಮ್ಮ ಮೇಲೆ ಕಂಪ್ಲೇಂಟ್ ಇಶ್ಯೂ ಮಾಡ್ತೀನಿ ಅಂತ ಹೋಗಿ ಬಸರಾಳ್ ಸ್ಟೇಷನ್ಗೆ ಹೋಗಿದ್ರು. ತಿರುಗಿ ಏನೋ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದವ್ರೆ. ಅಲ್ಲಿಂದ ಈಚೆಗೆ ಬಂದಿಲ್ಲ. ಆಮೇಲೆ ಇಲ್ಲಿ 150ರಿಂದ 200 ಮರ ಅವೆ ಅಂತೇಳಿ ನಂಬರ್ ಹಾಕಿದ್ದೀನಿ ಅಂದರು. 1 ಮರಕ್ಕೂ ನಂಬರ್ ಹಾಕಿಲ್ಲ. 3 ದಿನಕ್ಕೆ 4 ದಿನಕ್ಕೆ ಮರ ಕತ್ಕೊ ಹೋಗಿ ಮಾರ್ಕೋತವ್ರೆ. ಕಡ್ದಾಕಿರೋ ಮರಕ್ಕೆ ರಕ್ತಚಂದ್ರ ಮರ ಇರ್ಬೋದು, ನೀಲಗಿರಿ ಮರ ಇರ್ಬೋದು, ಅರ್ಕ್ಲೇಸ್ ಮರಗಳು, ಗಂಧದ ಮರಗಳು ಎಲ್ಲ ಮರನೂ ನಾಶ ಮಾಡ್ಯವ್ರೆ. ನಮಗೆ ನ್ಯಾಯ ದೊರಕಿಸ್ಬೇಕು. ಚಲುವರಾಯಸ್ವಾಮಿ ಅವ್ರಿಗೆ, ತಹಸೀಲ್ದಾರ್ರಿಗೆ, MLA ಅವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ. MLA ಅವ್ರು ಹೇಳಿದ್ರು. MLA ಅವ್ರು ಹೇಳಿದಾಗ ನಾನು ಏನೇ ಮಾಡಿದ್ರು ನಿಮ್ಮ ಗ್ರಾಮಕ್ಕೆ ನಾನು ಸಪೋರ್ಟ್ ಕೊಡ್ತೀನಿ ಅಂತೇಳಿ ತಹಸೀಲ್ದಾರರು ಫೋನ್ ಮಾಡಿದ್ರು. ಆವಾಗ ಆ ಕ್ಷಣಕ್ಕೆ ನಾನು ಎಲ್ಲ ದಾಖಲಾತಿನೂ ಕೊಡ್ತೀನಿ ಅಂತೇಳಿ
ತಹಸೀಲ್ದಾರ್ ಕೇಳಿದ್ರೆ ಇಷ್ಟೇ ಇರೋದು ದಾಖಲಾತಿ, ಇನ್ನೇನು ಇಲ್ಲ, ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ತಾವ್ರೆ. MLA ಅವರು ಸಪೋರ್ಟ್ ಮಾಡ್ತಾರೆ. ಎಮ್ ಎಲ್ ಎರು ಹೇಳಿದ್ದು ನಮ್ಮ ಈ ಗ್ರಾಮಕ್ಕೆ ಬಂದಿಲ್ಲ, ಬಟ್ ಅಲ್ಲಿಲ್ಲ, ಅಲ್ಲಿಂದ ಫೋನ್ ಮಾಡೋರು ಅಷ್ಟೇ. MLA ಬಂದೇನು ನಮಗೆ ಸಪೋರ್ಟ್ ಮಾಡಿಲ್ಲ. ಅಲ್ಲಿಗೆ ಬಂದಾಗ ನಾನು ಹೇಳ್ತೀನಿ ತಹಸೀಲ್ದಾರ್ ಹತ್ರ ಹೋಗಿ ಅಂದರು. ಅವ್ರು ಹೇಳಿದಾಗ ನಾನು ಕೊಡಿಸ್ತೀನಿ ನಿಮ್ಗೆ ದಾಖಲಾತಿ ಅಂತೆಲ್ಲ ಹೇಳಿದ್ರು. ದಾಖಲಾತಿ ಕೊಡು ಅಂದರೆ ನಮ್ಮ ಇರೋದೇ ಇಷ್ಟು ದಾಖಲಾತಿ, ಏನಾರ ಮಾಡ್ಕೊಳ್ಳಿ ಹೋಗಿ ಅಂದ್ಕೊಂಡು ಹೇಳ್ತಾವ್ರೆ. ಬಟ್ ಇಲ್ಲಿ ತಹಸೀಲ್ದಾರರು ವಿತ್ ಅರಣ್ಯ ಇಲಾಖೆಯವರು ಈ ನಮ್ಮ ಅರಣ್ಯ ರಕ್ಷಣೆ ಮಾಡಬೇಕಾಗೋದು ಏನಿಲ್ಲ, ಎಲ್ಲ ಲೂಟಿ ಮಾಡ್ತಾ ಇರೋರು ಮೇನ್ ಒನ್ನು ಅರಣ್ಯ ಇಲಾಖೆಯವರು. ಜನಾರ್ದನ್ ಅವ್ರಿಗೆ ನೀವೇನು ಕಠಿಣ ಶಿಕ್ಷೆ ಕೊಟ್ಟರು ಸಾಲದು, ಸಸ್ಪೆಂಡ್ ಮಾಡಿದ್ರು ಸಾಲದು. ಅವ್ರದ್ದು ಎಲ್ಲ ದಾಖಲಾತಿ ತೆಗಿತೀನಿ, 20-25 ಲೋಡಷ್ಟು ಮರವ ತೆಗೆದು ಮಾರ್ಕೊಂಡು ಈ ಬೋಳಿ ಮಕ್ಕಳು ಈ ಡ್ಯೂಟಿಗೆ ಬರಬಾರ್ದು. ಆದರೂ ಏನು ಮಾಡೋದು, ಅವ್ರು ಬಂದು ತಿಂದು ಉಂಡು ನಮ್ಮ ರೈತರನ್ನೆಲ್ಲ ಹಾಳು ಮಾಡ್ತಾವ್ರೆ. ಅರಣ್ಯ ರಕ್ಷಿಸಬೇಕು, ಇವರೆಲ್ಲ ಕೊಲ್ಕೋ ಹೋಯ್ತಾವ್ರೆ. ಈಗ 4 ಜನ ಅಂತ ಹೇಳಿದ್ರಿ, ಅವ್ರು ಎಲ್ಲಿ ಅವರು ಯಾವ ಅವರು ನಮ್ಮ ಗ್ರಾಮದವರೇ ಅಲ್ಲ. ಇಲ್ಲಿ 4 ಜನ ಬಂದು ಸೇರಿಕೊಂಡು ಅವರೇ ಲೂಟಿ ಮಾಡ್ತಾ ಇರೋದು ಇಲ್ಲಿಗೆ ಕಡ್ಸೋಕ್ಕೆ. ಅವ್ರದ್ದು ಮತ್ತು ಜನಾರ್ದನರ ಸಪೋರ್ಟಿಂದ ಪಕ್ಕದ ಗ್ರಾಮ ಬಸರಾಳವರು 3 ಜನ ಅವರೇ, ಮಾಳೆಯವರು ಒಬ್ಬರು ಅವರೇ. ಇವರು ನಮ್ಮ ಕೌಡ್ಲೇನೋ ಮಾಳೆನೋ ಇರಬೇಕು, ಅವರೊಬ್ಬರು ಅವರೇ, ಬಸರಾಳವ್ರು 3 ಜನ ಅವರೇ. ಇವ್ರು 4 ಜನ ಬಂದು ಇಲ್ಲಿ ಮಾಡ್ತಾರೆ. ಇಲ್ಲಿ ಬಂದು ಯಾರ ಜನಗಳು ಒಡ್ಡಾಡ್ತಾ ಇದ್ರೆ ಆಡು ಕರ ಮೀಸಕ್ಕೆ ಬಂದರು ಅಷ್ಟೇ ನಾಯಿ ಚೂ ಬಿಡೋದು, ಹಿಂಗೆಲ್ಲ ಮಾಡ್ತಾವ್ರೆ. ನಮಗೆ ರಕ್ಷಣೆ ಕೊಡಬೇಕು. ಒತ್ತುವರಿ ಆಗಿರುವಂಥದ್ದು ಲೆಟ್ರೇ ಕೊಟ್ಟಿಲ್ಲ ಬಿಡಿ. ಅವ್ರು ಯಾವುದು ಕೊಟ್ಟವ್ರೆ ಏನು, ಅವ್ರು ಅರ್ಜಿ ಹಾಕಿರೋ ಫಾರಮೇ ಕೊಡ್ತಾ ಇಲ್ಲ ತಹಸೀಲ್ದಾರರು. ಎಷ್ಟು ವರ್ಷದಿಂದ ಇಲ್ಲಿ ಕಾಡು ನಾಶ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್? ಈಗ 8-9 ವರ್ಷದಿಂದ 8ರಿಂದ 10 ವರ್ಷ ಆಗೈತೆ ಸರ್ ಕಾಡು ನಾಶ ಮಾಡೋಕೆ ಹಿಡಿದು. ಇದು ಯಾರು ಏನು ಅಂತಲೇ ಗೊತ್ತಿಲ್ಲದೇ ನಾವು ಅರಣ್ಯದವರು ನಮ್ಮಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಮರ ಕಡಿಯೋಕ್ಕೆ ಬಂದಾಗ ನಮ್ಮ ಊರಿನವ್ರನ್ನೇ ಅರೆಸ್ಟ್ ಮಾಡಿದ್ರು. ಶೈಲಜಾ ಮೇಡಮ್ ಅವ್ರಿಗೆ ಹೋಗಿ ಹೇಳಿದಾಗಲೂ ಅಷ್ಟೇ, ನಾನು ಎಲ್ಲೋ ಚಿರತೆ ಹಿಡಿತಾವ್ನಿ ಯಾವ ಬದನೆಕಾಯಿ ಹಿಡಿತಾಯಿಲ್ಲ ಅಮ್ಮ, ಚಿರತೆ ಹಿಡಿತಾವ್ನಿ ಅಂತವ್ರೆ. ನಾವು ನೈಟ್ 12 ಗಂಟೆ 1 ಗಂಟೆಲೆಲ್ಲ ಫೋನ್ ಮಾಡಿದ್ದೀವಿ. ಎಲ್ಲಿದೆಯಪ್ಪ ಅಂದರೆ ನಾನು ಚಿರತೆ ಹಿಡ್ಕೋಗಿದ್ದೀನಿ ಅಂತಾಳೆ. ಆ ಅಮ್ಮನೂ ಸುಧಾ ದುಡ್ಡು ತಿಂದಿರೋರೆ. ಇದಕ್ಕೆ ಮೇನ್ ಇಂಪಾರ್ಟೆಂಟಾಗಿ ಜನಾರ್ದನ್ ಅವರು ಫುಲ್ಲು ಕೈ ಮಿಂಗಡವಾಗಿದೆ. ಏನು ಜನಾರ್ದನ್ ಅವ್ರ ಪೋಸ್ಟ್ ಏನು? ಅವರು ಈ RCF ಜನಾರ್ದನ್ RCF ಅವ್ರದ್ದೇ ಇಲ್ಲೆಲ್ಲ ಆಗಿ ಒಂದು 20 ಲೋಡಷ್ಟು ಮರ ಕಡ್ದವ್ರೆ ಸರ್. ಸರ್ಕಾರಕ್ಕೆ ಏನು ಕೊಟ್ಟವ್ರೆ ಅನ್ನೋದು ಮಾಹಿತಿ ಬೇಕು ಸರ್ ನಮಗೆ. ಫೋನ್ ಮಾಡಿ ಸರ್ ಅವ್ರಿಗೆ. ಡಿಸೆಂಬರ್ ಇಂದನೂ ನಾವು ಕಂಪ್ಲೇಂಟ್ ಇಶ್ಯೂ ಮಾಡಿರೋದು ಫೆಬ್ರವರಿ 17ನೇ ತಾರೀಕಿಂದ ಸರ್. ಫೆಬ್ರವರಿ 17 ಕೊಟ್ಟಿದ್ದೀವಿ. ಇನ್ನು ಮಾರ್ಚ್ 17, 18, 19 ಹೋಗಿ ನಾವು ಅರಣ್ಯ ಇಲಾಖೆ, ತಹಸೀಲ್ದಾರು, DC ಎಲ್ಲರ ಹತ್ರ ಮಾತಾಡ್ಕೊಂಬಂದಿದ್ದೀವಿ. ಇವತ್ತು 21 ಮೇ 21, ಆದರೆ ಯಾವುದೇ ಥರವಾದ ಕ್ರಮ ಕೈಗೊಂಡಿಲ್ಲ ಯಾರೂ ಸರ್. ಅರಣ್ಯದವರು ಸುಧಾ ಯಾರೂ ಕ್ರಮ ತಗೊಂಡಿಲ್ಲ. ಆ ಐಆರ್ ಆಫೀಸರು ಸುಧಾ ನಾವು ಇಲ್ಲಿ ಈ ಕಾಡಿಗೆ ಬಂದು ನಿಮ್ಗೇನು ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದ್ರು, ಆದರೆ ಐಆರ್ ಆಫೀಸರು ಬರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸರ್ ನಾವು ನಿಮ್ಮ ಹೆಸರು ಹೇಳಿ. ನಿಂಗರಾಜು ಅಂತ, ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರು. ನಾವು ಎಲ್ಲ ಡಿಪಾರ್ಟ್ಮೆಂಟಿಂದು ಅರ್ಜಿ ಕೊಟ್ಟಿದ್ದೀವಿ ಸರ್. ಯಾರು ನಮಗೆ ಸಾಥ್ ಕೊಡ್ತಾ ಇಲ್ಲ. ಎಲ್ಲ ಲೀಗಲ್ ಆಗಿಬಿಟ್ಟಿದ್ದಾರೆ. ಎಲ್ಲ ಪೂರ್ತಿ ಲೀಗಲೇ, ಇಡೀ ಡಿಪಾರ್ಟ್ಮೆಂಟೇ ಲೀಗಲ್ ಆಗಿದೆ. ಅದರಿಂದ ಏನಾಗಿದೆ ಅಂದರೆ ನಾವು ಎಲ್ಕ ಕೊಟ್ಕೊಬಂದ್ರೂ ಇವ್ರು ಯಾರು ಸಾಥ್ ಕೊಡ್ದಾಗ ನಾವು ಇಲ್ಲಿ ನಿಲ್ಲಿಗೆ ಹೋಗೋದು ಸರ್ ನ್ಯಾಯ ಹುಡ್ಕೋಕ್ಕೆ. ಈಗ MLA ತಕ್ಕ ಹೋದ ಹೇಳಿಸ್ದಾಗ ಏನು ಹೇಳ್ತಾರೆ ಅವರು, ಈಗ ಅಲ್ಲಿ ಹೋಗಿ 5 ಗಂಟೆ ಹೊತ್ತಿಗೆ ಬರ್ತಾರೆ, DC ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ ಅಂತಾರೆ. ಅಲ್ಲೋ ಹುಡುಕಿದ್ರೆ ಹಳ್ಳಿಗೆ ಹೊಂಟೋಗಿದ್ದಾರೆ ಅಂತಾರೆ. ಈ ಥರ ಎಲ್ಲ ಆಗಿ ನಮಗೆ ಯಾವ ದಾಖಲಾತಿಗಳು ಕೊಡ್ತಾಯಿಲ್ಲ ಸರ್. ನಮ್ಮ ಗ್ರಾಮದಲ್ಲಿ ಏನು ಅಂದರೆ ಹಿಂದೆ 137 ಎಕರೆ 37ನೇ ಸರ್ವೆ ನಂಬರಲ್ಲಿ ಕೊಟ್ಟು ಎಲ್ಲ ಮಾಡಿ ಹಿಂದೆ ಫಾರೆಸ್ಟ್ ನೆಟ್ಟಿರಲಿಲ್ಲ, ಡಿಪಾರ್ಟ್ಮೆಂಟರ ನೆಟ್ಟರು. ನೆಟ್ಟಾಗ ನಾವೇನು ಮಾಡ್ತೀವಿ, ಇವೆಲ್ಲ ಕಡಿಯೋಕ್ಕೆ ಬಂದ್ರಿ ಪಕ್ಕದ ಊರವರು ಅಂತ ಹೇಳಿದ್ವಲ್ಲ. ಅವರು ಕಡಿಯೋಕ್ಕೆ ಬಂದಾಗ ಅರಣ್ಯ ಡಿಪಾರ್ಟ್ಮೆಂಟವ್ರು ನೋಡ್ಕೋತಾರೆ ಬಿಡಿ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ನಾವು ಇತ್ತ ಬರಲಿಲ್ಲ. ಇವ್ರು ಯಾವಾಗ ರೋಡಿಂದ ಮೇಕೆ ಈ ಕಡೆ ಬಂದರು, ಅವ್ರು ಕೇಳಿದಾಗ ಏನು ಹೇಳಿದ್ರೆ, ಕೇಸ್ ಆಗವೆ 5-6 FIR ಆಗವೆ ಅಂತಾರೆ. FIR ಕಾಪಿ ಕೊಡು ಅಂದರೆ ಅದಕ್ಕೆ ಅಕ್ಲೈಮೆಂಟ್ ಕೊಡಿ ಅಂದ್ರೆ ಕೊಡೋರು ಡಿಪಾರ್ಟ್ಮೆಂಟವರು. ಸುಮ್ಮನೆ ತೋರ್ತೀವಿ ಅಂತಾರೆ. ನಾವೇನಾರು ಬಂದಾಗ ಅವ್ರು ನೈಟ್ ಸಾಮಿಲ್ ಆಗೋದು, ಅವ್ರ ಹತ್ರ ಕಾಸು ಇಸ್ಕೊಳ್ಳೋದು. ಇವರು ನಾವು ನಡ್ರಿ ನೀವು ಬರ್ತೀವಿ ಅಂದ್ಬಿಡೋದು, ಹಿಂದಿನ ಮರ ತುಂಬಿಡೋದು. ಈ ಥರ ಎಲ್ಲ ಮಾಡ್ಕೊಂಡು ಯಾರು ಒಂಚೂರು ಏನೋ ಸಾಥ್ ಕೊಡ್ತಾರೆ. ಯಾವ ಡಿಪಾರ್ಟ್ಮೆಂಟಿಂದು ನಮಗೇನು ಸರ್ಕಾರದಿಂದ ಅಲ್ಲಿ ಯಾವುದೇ ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ DC ಆಫೀಸಲ್ಲಿ ನಮಗೆ ಯಾವುದರಿಂದ ನಮಗೆ ಸಾಥ್ ಕೊಡ್ತಾ ಇಲ್ಲ. ಯಾವ ದಾಖಲಾತಿಗಳು ನಾವು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಸರ್. ಸುಮಾರು 10 ವರ್ಷದಿಂದ ಎಷ್ಟು ಲೋಡ್ ಮರ ಸಾಗಿಸಿರ್ಬೋದು ಸರ್? ಈಗ ಸುಮಾರು ಒಂದು 4 ಎಕರೆ 14 ಎಕರೆ 14 ಎಕರೆ ಆಗದೆ ತಡಿ 16 ಎಕರೆ ಆಗದೆ ಅಂತಾರೆ ಸರ್. 16 ಎಕರೆಯಲ್ಲಿ 16 ಎಕರೆಗೆ 30 ಎಕರೆ ಲಾಸ್ ಮಾಡೋರು. ಈಗ ಅರಣ್ಯ 30 ಎಕರೆ ಲಾಸ್ ಮಾಡಿದ್ದಾರೆ. 30 ಎಕರೆಯಲ್ಲಿ ಮರ ಮಿನಿಮಮ್ ಎಷ್ಟು ಬರ್ಬೋದು ಸರ್? ಇಲ್ಲ ಅಂದ್ರೂ ಟಿಂಬರ್ಲಿ ಕಾಯ್ಕೊಂಡ್ರು ಒಂದು 100 ಟನ್ ಮೇಲೆ ಇದೆ ಸರ್. 100 ಟನ್ ಅಂತ ಹಾಕೊಳ್ಳಿ. 100 ಟನ್ ಮರನೂ ಕಡ್ಕೊಂಡು ಇವರೆಲ್ಲ ಎದುರಿಸ್ಕೊಳ್ಳೋದು, ಹೊಂಟೋಗೋದು ಎಲ್ಲ ಯಾರೇ ಈ VA ತಹಸೀಲ್ದಾರು ಎಲ್ಲ ಲೀಗಲ್ ಆಗೋರ ಸಹ ಇದರಲ್ಲಿ ಎಲ್ಲ ಇದ್ರಲ್ಲಾಗಿ ಒಬ್ಬರೂ ಸಾಥ್ ಕೊಡ್ತಾ ಇಲ್ಲ. ಇದರಿಂದ ನಿಮ್ಮ ಮೀಡಿಯಾದವರು ಎಷ್ಟು ಸ್ಟ್ರಾಂಗಾಗಿ ಮಾಡ್ತೀರಿ ಅಷ್ಟು ನಮಗೆ ದಾಖಲಾತಿಗಳು ಒದಗಾಯ್ತವೆ.
ನೀವೆಷ್ಟು ಪ್ರಚಾರ ಮಾಡ್ತಿದ್ದೀರಿ ಪ್ರಚಾರಕ್ಕೆ ಅಷ್ಟು ನಮ್ಗೆ ಈಜಿ ಆಯ್ತದೆ. ನಾವು ಒಂದು ದಾಖಲೆ ಸಿಕ್ಕೇಳಕ್ಕೆ ಒಂದು ಈಜಿ ಆಯ್ತದೆ. ಎಲ್ಲರಿಗೂ ಮಾಹಿತಿ ತೋರಿಸಿದಲ್ವ ಸರ್? ಅವ್ರೇನು ಹೇಳಿಲ್ಲ ಸರ್, ಅವ್ರೇನು ಹೇಳಿಲ್ಲ. ಅವ್ರು ಹೇಳ್ತಾರೆ ಸರ್, ಇಲ್ಲ ಕರೆಸ್ತೀವಿ ಅಂದ ಅವತ್ತೇ ಫಸ್ಟ್ ದಿನ ಎಲ್ಲ ಕರೆಸ್ತೀವಿ ಅಂದೆ. ಏನೇ ಬೇಡಿ ನಾನೆಲ್ಲ ಕೊಟ್ಬಿಡ್ತೀನಿ ಅಂತ ಇಲ್ಲಿಂದ ಹೇಳ್ಬಿಟ್ಟು ನೋಡಿದ್ರು. ಎಮ್ ಎಲ್ ಎರ್ ಫೋನ್ ಮಾಡಿದ್ರು. ಎಮ್ ಎಲ್ ಎರ್ ಫೋನ್ ಮಾಡಿದಾಗ ನಾನು ಎಲ್ಲ ದೋಸ್ಕೊಡ್ತೀನಿ ಅಂದರು. ಅವರು ಅರ್ಧ ಹೋಗಿದ್ರು ಕೊಡ್ತಾರೆ ಸರ್. ತಲೆ ಇದ್ರೆ ಕಾಲಿಲ್ಲ, ಕಾಲಿದ್ರೆ ತಲೆ ಇಲ್ಲ. ಅದು ತಗೊಂಡು ನಾವು ಏನಂತ ದಾಖಲಾತಿ ಹುಡ್ಕೋ ಸರ್? ಅದರಿಂದ ಈಗ ಇವ್ರಿಗೆ ಮಂಜೂರಾತಿ ನಮಗೆ ದಾಖಲಾತಿ ಕೊಡಬೇಕು. ಇಷ್ಟನೇ ಇಸ್ಬಿಲಿ ಅರ್ಜಿ ಹಾಕಿದ್ರು, ಇಷ್ಟನೇ ಇಸ್ಬಿಲಿ ಇವ್ರಿಗೆ ಮಂಜೂರಾಗಿದೆ. ಇಂಥವ್ರಿಗೆ ನಾವು ಇದು ಮಾಡಿದ್ದೀವಿ ಅಂತ ನಮಗೆ ಅರ್ಜಿದೊಂದು ಅರ್ಜಿ ಕೊಟ್ಟಿರೋದು, ಅರ್ಜಿ ಹಾಕಿರೋದೊಂದು, ಮಂಜೂರಾಗಿರೋದೊಂದು ಡೇಟು, ಅವೆರಡು ಕೊಡ್ಬೇಕು ಸರ್ ನಮ್ಗೆ ಮೇಯ್ನು. ಅವೆರಡು ಕೊಟ್ಟರೆ ಅವರು ಆಗಿದೆಯಾ ಇಲ್ವಾ? ಅವರು ಎಲ್ಲ ಬೋಗಸ. ಹಿಂದಿಂದ ಹಿಂದಿ ಡೇಟ್ ಹಾಕಿ ಮಾಡ್ಕೊಂಡು ಬಂದರೆ ಒರಿಜಿನಲ್ ಕಾಪಿ ಒಂಥವಿಲ್ಲ. ಎಲ್ಲಾರ ನೋಡಿ ಎಲ್ಲಾರ ನೋಡಿ ಜೆರಾಕ್ಸು. ಆಮೇಲೆ ಇನ್ನೊಂದು ಸಹ ಒಬ್ರಿಗೆ 68 ವರ್ಷ, ಒಬ್ರಿಗೆ 63 ವರ್ಷ, ಇನ್ನೊಬ್ರಿಗೆ 58 ವರ್ಷ. ಇಷ್ಟು ವರ್ಷದಲ್ಲಿ 77-78ರಲ್ಲಿ ಮಂಜೂರಾದರೆ ನಿನ್ಗೆ ಏಜ್ ಎಷ್ಟು ಇರ್ಬೋದು ಸರ್? ಆಗ ಈಗ 2025 78ರಿಂದ 25 ಹಾಕೊಂಡು ಎಷ್ಟು ವರ್ಷ ಅವ ಸರ್? 40, ಒಂದು 25, 65 ವರ್ಷ ಆಯಿತು. ಆವಾಗ ಎಷ್ಟು ವರ್ಷ ಆಗಿರ್ಬೋದು ಸರ್ ಅವ್ನಿಗೆ ಏಜು? 8ರಿಂದ 10, 10ರಿಂದ 13. ಸರ್ಕಾರ ರೂಲ್ಸ್ ಇದೆಯಾ ಮಂಜೂರಾತಿಗೆ? ಅವ್ರ ಅರ್ಹತೆ ಅದಕ್ಕೆ. ಈಗ ದರ್ಖಾಸ್ತು ಅರ್ಜಿ ಹಾಕೋಕ್ಕೆ ಮೈನೇರು ಅವ್ರಿಗೆ ಅರ್ಹತೆ ಇದೆಯಾ? ಆಗ ಆ ಥರದಲ್ಲಿ ಹಿಂದೆ ಡೇಟ್ ಹಾಕೊಂಡು ಎಲ್ಲ ಮಾಡ್ಕೊಂಬಂದಾರೆ ಸರ್. ಅವ್ರು ಡೇಟ್ ಆಫ್ ಬರ್ತ್ ತಗೊಳ್ಳಿ, ಎಲ್ಲ ಮಾಡ್ಕೊಬರಲಿ. ಏನಿದ್ರು ಸರ್ಕಾರ ಯಾರು ಕೊಡ್ತಾರೆ ಸರ್? ಜಮೀನು ಇಲ್ದವ್ರಿಗೆ, ತೀರಾ ಕಡು ಬಡವ್ರಿಗೆ, ಇಂಥವ್ರಿಗೆ ಕೊಡೋದು. ಎಲ್ಲಿಂದೋ ಬಂದವ್ರಿಗೆ ಗೋಮಾಳ ತಂದ್ಬಿಟ್ಟು ಒಂದೊಂದು ಕುಟುಂಬದಲ್ಲಿ ಇಬ್ಬರಿಗೆ ಅವ್ವ ಮಗನ ಕೊಟ್ಟಿದ್ದಾರೆ. ಇದೆಲ್ಲ ಈ ಥರ ಮಾಡ್ಕೊಂಡು ಅಕ್ರಮವಾಗಿ ಮಾಡ್ಕೊಂಬಂದಾರೆ ಸರ್. ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಈ ಕಂದಾಯ ಡಿಪಾರ್ಟ್ಮೆಂಟಲ್ಲಿ ಎಲ್ಲದರಿಂದ ಸಾಮೇಲಾಗಿ ಇಲ್ಲಿ ಗಂಟೆ ಮಾಡಿಕೊಂಡು ಈ ಸ್ಥಿತಿ ತಂದು ನಿಲ್ಸೋರು ನಮ್ಮ. ಈಗ ಲಾಸ್ಟ್ ಫೈನಲ್ಗೆ ಈಗ ಸರ್ ನಾವೇನು ತೀರ್ಮಾನ ತಗೊಂಡಿದ್ದೀವಿ, ನಾವು ಹೇಳ್ದು ಎಲ್ಲ ಈಗ ಅರಣ್ಯ ಸಚಿವ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರಿಗೆ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಕೊಟ್ಟಿದ್ರು ನಾವು ಮೇಲ್ಮಟ್ಟಕ್ಕೆ ಹೋಗ್ತೀವಿ ಸರ್. ಈಗ ಏನೇ ಅಲ್ಲಿ ಅರಣ್ಯ ಡಿಪಾರ್ಟ್ಮೆಂಟವ್ರು ಏನು ಹೇಳ್ತಾರೆ ಸರ್? ನಮ್ಗೆ 20 ಎಕರೆ ಆಗಿದೆ, 20 ಎಕರೆ 8 ಗುಂಟೆ ಅಷ್ಟೇ ಆಗಿರೋದು ಅಂತಾರೆ. ತಡಿ ಅವ್ರು ಆಗೋದೆ ಅಂತಾರೆ. ಪೂರ್ತಿ ಗೋಮಾಳನೇ ಇರೋದು, ಅರಣ್ಯ ಇಲ್ಲ ಇಲ್ಲಿ. ಪೂರ್ತಿ ಅರಣ್ಯನೇ ಇಲ್ಲ ಅಲ್ಲಿ. ಅರಣ್ಯ ಇದ್ದರೆ ಇವ್ರು ಮಾಡೋಕ್ಕೆ ಬಿಡ್ತಿರಲ್ಲ ಸರ್ ಅವರು, ಅಲ್ವಾ? ಪೂರ್ತಿ ಗೋಮಾಳನೇ ನಮ್ಮಲ್ಲಿ ಇರೋದಿಲ್ಲ. ಅದರಿಂದ ನಮ್ಮ ಗ್ರಾಮದಲ್ಲಿ ಏನೋ ದನ ಕರುಗಳು ಮೈಕೊಂಡು ಇರ್ತವೆ ಅಂತ ಮುಟ್ಟಿದ್ದಕ್ಕೆ ಸೊಸೆ ಯಾರೋ ಬಂದರು, ಆವತ್ತಿನ ಕಾಲದಲ್ಲಿ ನೆಟ್ಬಿಟ್ರು. ಇವಾಗ ನಮ್ಮ ಗೋಮಾಳ ನಮಗೇನಿದ್ರೆ ಗೋಮಾಳ ಅಂದರೆ ಸಹ ಹಿಂದೆ ಮೂಲ ಇದೆ. ಗೋಮಾಳಗಳು ಅಂದರೆ ಗೋ ಮೇಯಕ್ಕೋ, ರಾಸುಗಳು ಮೇಯಕ್ಕೋ ಅಂತ ಇಂತಿಂಥ ಊರಲ್ಲಿ ಇಂತಿಂಥ ಗ್ರಾಮದಲ್ಲಿ ಇಷ್ಟು ಎಕರೆ ಅಂತ ಬಿಟ್ಕೊಂಡವ್ರು ಎಲ್ಲ ಗ್ರಾಮದಲ್ಲೂ. ಅದೇ ಥರ ನಮ್ಮ ಗ್ರಾಮದಲ್ಲೂ ಹಂಚ್ಕೊಳ್ದೇ ಆ ಥರ ಬಿಟ್ಕೊ ಬಂದಿದ್ದಾರೆ. ಈಗ ನಮ್ಮ ಗ್ರಾಮಕ್ಕೆ ಏನು ಬೇಕು ಅಂದರೆ ನಮಗೆ ನ್ಯಾಯ ಸಿಗಬೇಕು. ಇದು ನಮ್ಮ ರಾಸು ಕರುಗಳಿಗೆ ನಮಗೆ ಜಾಗ ಉಳಿಬೇಕು ಸರ್, ಅಷ್ಟೇ. ಮುಖ್ಯಮಂತ್ರಿ ಹತ್ರ ಹೋದ್ರೆ ಏನಾಗಲ್ಲ? ಇಲ್ಲ ಸರ್, ಇಲ್ಲಿ ದಾಖಲೆಗಳು ಮಾಡಿದ್ದೀವಿ ಸರ್. ನಾವು ಇಲ್ಲೆಲ್ಲೂ ನಾವು ಲೀಗಲಾಗಿ ಇವ್ರು ಯಾರು ನಮಗೂ ನ್ಯಾಯ ದೊರಕಿಸಿಲ್ಲ ಅಂದರೆ ಡೈರೆಕ್ಟ್ ಕೋರ್ಟ್ಗೆ ಸರ್. ಕೋರ್ಟ್ಗೆ ಹೋಗೋದೆ ಎಷ್ಟಾರಲಿ ಸರ್, ಒಂದೊಂದು 70-80 ಕುಳಿವಿ ಸರ್, ಒಂದೊಂದು ಲಕ್ಷ ಬೀಳಿ ಸರ್ ಒಂದೊಂದು ಕುಳಿಗೆ ಆಡ್ತೀವಿ ಸರ್. ನಾವು ಕೋರ್ಟ್ಗೆ ಹೋಗಿ ಬೇರೆಯವ್ರು ಎತ್ತಿಸ್ನೇಬೇಕು ಸರ್. ಇವ್ರು ಲೀಗಲ್ ಆಗಿರೋ ಒಳಗೆ ಹಾಕ್ಸ್ನೇಬೇಕು ಸರ್. ಲೀಗ ಅಷ್ಟೇ ಸರ್. ಎಲ್ಲರೂ ಇವರೆಲ್ಲ ಲೀಗಲ್ ಆಗಿರೋ ಒಳಗೆ ಹೋಗ್ನೇಬೇಕು ಸರ್. ಇವರು ನಮಗೆ ನ್ಯಾಯ ಸಿಕ್ಕನೇಬೇಕು ಸರ್. ನಾಗಮ್ಮ, ಇದಕ್ಕೆ ನಮ್ಮ 3 ತಿಟ್ಟು, ನಾವು ಗ್ರಾಮಕ್ಕೆ ನಮ್ಮ 3 ತಿಟ್ಟು ಬೇಕು ಅಂತ ನಾವು 3 ತಲಗಡೆಯಿಂದ ಉಳಿಸ್ಕೊಂಡಿದ್ದೀವಿ. ಇವಾಗ ಯಾವ ಊರನೋ ಎಲ್ಲಿಂದ ಬಸಳಿಂದ ದಿಕ್ಕು ದೇಶದಿಂದ ಬಂದು ನಮ್ಮ ಊರಿಗೆ ಸೇರ್ಕೊಂಡು ಮೀನು ಹಿಡಿತೀವಿ ಅಂತ ಬಂದು ತಿಟ್ಟು ಸೇರ್ಕೊಂಡ. ನಾವು ಮೀನು ಹಿಡಿತೀವಿ ಅಂತ ಬಂದು ತಿಟ್ಟಿಗೆ ಸೇರ್ಕೊಂಡನು. ರಾತ್ರಿಯಿಂದ ರಾತ್ರಿ ಫಾರೆಸ್ಟ್ರು ಮರ ಕಿತ್ತಾಕ್ಬಿಟ್ರು. ನಾವು ಸರ್ಕಾರ ಗೋಮಾಳ ನಮಗೆ ಬೇಕು ಅಂತ ನಾವು ಮಡಿಕೊಂಡಿದ್ದೋ ಈ ಕೆಲಸ ಮಾಡಿ ತಹಸೀಲ್ದಾರರು, ವಿಲೇಜ್ ಜಾಗಟ್ರು, AC, DC ಯಾವನೂ ನಮಗೆ ಕೈಗೊಳ್ತಾ ಇಲ್ಲ. ಯಾವನೂ ನಮಗೆ ಕ್ರಮ ಕೊಡ್ತಾನೆ ಇಲ್ಲ. ಫಾರೆಸ್ಟರ್ ಅಂತ ಹುಟ್ಟು ಗಾತಕ್ಕೆ ನನ್ನ ಮಕ್ಕಳು ಅವ್ರು ಮೋಟ್ ಕಡೆಲಿ ಹೊಡೆದ್ರಲ್ಲ, ಎಕಡೆ ತಗೊಂಡು ಹೊಡೆದ್ರು ಇಲ್ಲ. ಅವ್ರು ಹೊಡೆತೀವಿ ನಾವು ಹೆಂಗಸ್ರಯ್ಯ. ನಾವು ಸುಲಭ ಅಂತ ತಿಳ್ಕೊಂಡಿಲ್ಲ. ನಾವು ಎಷ್ಟು ಕಷ್ಟ ಮಾಡಿ ನಮ್ಮ ತಾತಿರು ಉಳ್ಸಾರ ಗೊತ್ತಾ? ಈ ಜಮೀನ ಅಷ್ಟೇ ಕಷ್ಟದಿಂದ ಉಳಿಸಿರೋದು. ಅವ್ರು ಮೋಟ್ ಕಡೆ ಎಕಡೆಲ್ಲ ಹೊಡೆದೇ ನಾವು ಸರ್ ಮಾಡೋದು. ಹೆಂಗಸ್ರ ಸರ್ ಮಾಡ್ತೀವಿ ಅವ್ರ. ನಿಮ್ಮ ಹುಟ್ಟುಹಬ್ಬ
ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಮಾಡ್ತೀವಿ ನಾವು, ಸುಮ್ಮನೆ ಬಿಡೋದಿಲ್ಲ. ನಮಗೂ ಕಷ್ಟ ಅದೇ. ಯಾವುದು ನಮ್ಗೆ ಎಷ್ಟು ಕಷ್ಟ ಇದೆ ಒಟ್ಟು ಉರಿತದೆ ಅಂತ ಗೊತ್ತಾ? ಅಷ್ಟೇ ಒಟ್ಟು ಉರಿತದೆ ನಮಗೆ. ನಮ್ಮ 3 ಗ್ರಾಮ ಕೊಡಬೇಕಾದ್ರೆ 70 ಕೊಳ 80 ಕೊಳ ಇದ್ದೀವಿ. 80 ಕೊಳ ಎಲ್ಲಿಗೆ ಹೋಗಿ ಬೀಳಬೇಕು? ಸರ್ಕಾರ ಕೊಡ್ತಾರೆ ನಮಗೆ. ಈ ಕುರಿ ಎಲ್ಲಿ ತಡೀಲಿ, ಆಡು ಎಲ್ಲಿ ತಡೀಲಿ, ದನ ಎಲ್ಲಿ ತಡೀಲಿ? ಮಳೆಗಾಲದಲ್ಲಿ ಎಲ್ಲಿ ಹೋಗಿ ಬೀಳ್ಬೇಕು ನಾವು? ಇವ್ರ ಗ್ರಾಮ ಎಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿರೋರು ಒಬ್ಬರು ನಮ್ಗೆ ಕೈಗೊಳ್ತಾ ಇಲ್ಲ. ತಹಸೀಲ್ದಾರ ಅಲ್ಲಿ, ಸೇಕ್ತಾರ ಅಲ್ಲಿ, ಇಲೋ ಜಾಗಟ್ರಲ್ಲಿ ಯಾವ ನನ್ನ ಮಗನೂ ನಮಗೆ ಕೈಗೊಳ್ತಾ ಇಲ್ಲ. ಯಾವ MLA ಇಲ್ಲ, ಯಾರೂ ಇಲ್ಲ. ಯಾವ ಕುಮಾರಸ್ವಾಮಿನೂ ಇಲ್ಲ, ಯಾವ ನನ್ನ ಮಗನೂ ಇಲ್ಲ, ಯಾವ ನನ್ನ ಮಗನೂ ಇಲ್ಲ, ಯಾವ ನನ್ನ ಮಕ್ಕಳು ಇಲ್ಲ. ಓಟ್ ಕೊಡ್ರಿ, ನಿಮ್ಮ ಪಾದ ನಿಮ್ಮ ರಕ್ತ ಕೊಡ್ತೀವಿ, ನಿಮ್ಮ ಮಾತು ಕೊಡ್ತೀವಿ ಅಂತ ಬರ್ತಾರೆ ನನ್ನ ಮಕ್ಕಳು. ನಿಮ್ಮ ಮಾತು ಇರಿ, ನಿಮ್ಮ ರಕ್ತ ಇರವ ಅಂತ ಕೈ ಮುಕ್ಕೊಂಡು ಬರ್ತಾರೆ ವಿನ ಇದಕ್ಕೆಲ್ಲ ಅವ್ರು ಯಾರು MLA ಗಿಮ್ಮೆಲೆ ಯಾರೂ ಇಲ್ಲ. ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಮಗೆ ದೊರಸ್ಕೊಡ್ಬೇಕಿದ ತಿಟ್ಟ, ನಮಗೆ ತಿಟ್ಟ ನಮಗೆ ದೊರಸ್ಕೊಡ್ಬೇಕಿದ, ನಮ್ಗೆ ಉಳಿಸ್ಬೇಕು, ನಮ್ಗೆ ಉಳ್ಕೋಬೇಕು ತಿಟ್ಟು. ಒಬ್ರಿಗೂ ಒಂದು ಕುಂಟೆ ಕೊಡಕ್ ಕೊಡ್ದು, ನಮಗೆ 70 ಕುಳಿಗೂ ಬೇಕು ಜಮೀನಿದು. ವ್ಯವಸಾಯ ಏನ್ ಮಾಡ್ತಿಲ್ಲ, ಕುರಿ ಮರಿ ಅದೇನೋ ಮೇಯಿಸ್ಕೊತಾ ಇದ್ದಾರೆ. ನಾವು ತಿಟ್ಟ ಇಲ್ವಲ್ಲ, ಹೊಲನೇ ಇಲ್ಲ, ಎಲ್ಲಿ ಹೋಗ್ಬೇಡಿ, ನಮಗೆ ಜಮೀನೇ ಇಲ್ವಲ್ಲ, ಒಂದು 10 ಕುಂಟೆನಿಲ್ಲ. ನಾವು ಯಾವ ಕಡೆಗೆ ಹೋಗ್ಲಿ, ನಾವು ಎಲ್ಲಿ ಹೋಗಿ ಇವ್ರು ಪಾಸಣ ಹಾಕಿ ಸಾಯಿಸ್ಬಿಡ್ಲಿ ಸರ್ಕಾರ. ನಮ್ಮ 80 ಕುಳಿಗೂ ಇವ್ರು ಪಾಸಣ ಹಾಕಿ ನಮ್ಗೆ ಸಾಯಿಸ್ಬಿಡ್ಲಿ, ನಾವು ಹೊಂಟೈತೀವಿ. ಅವ್ರಂತೆ ಮಾಡ್ಕೊಳ್ಳಿ ಅವರು. ನಾವಂತೂ ನಾವಿಲ್ಲಿ ಇರೋಕ್ಕಾಗಲ್ಲ. ಸರ್ಕಾರ ಯಾವ ಸೌಲಭ್ಯ ನಂಚ ಎಷ್ಟು ತಿಂದವ್ರು ಏನಿದೆ ಗೊತ್ತಿಲ್ಲ. ನಂಚ ಏನು ಪಳ್ಳಕ್ಕೆ ತಿಂದಿಲ್ಲ ಇವರು. ಇವ್ರು ಸಖತ್ತಾಗಿ ನಂಚ ತಿಂದವ್ರೆ, ಅಷ್ಟೇ ನಂಚ ತಿಂದು ನಮಗೆ ಮೋಸ ಮಾಡ್ತಾವ್ರೆ ಇವರು. ನಮಗೆ ಔಷಧಿ ಹಾಕಿ ಸಾಯಿಸ್ಬಿಡ್ಲಿ, ಅದರ ಏನಾರ ಮಾಡಿ ಇವ್ರು ಸರ್ಕಾರ ಮಾಡ್ಕೊಳ್ಳಿ ಇವ್ರಂತೆ. ಅಲ್ಲದೆ ಅವ್ರಿಗೆ ಸರಿಯಾದ ಮೋಕ್ಷ ಮಾಡೇ ಬಿಡ್ತೀವಿ. ಇದೇ ಆಡದ ಮಾತು. ನಾವು ನಮ್ಗೆ ಮಾತಾಡಕ್ ನಮ್ಮ ಹೆಸರು ಕೆಂಪಮ್ಮ. ಏನಾಗಿದೆ ಫಾರೆಸ್ಟ್ ಎಲ್ಲ ಕಡ್ದವ್ರೆ, ಹಿಂಗ್ ಲೂಟಿ ಮಾಡವ್ರೆ. ಹಿಂಗ್ ಲೂಟಿ ಮಾಡಿದ್ಕೆ ನಾವು ನಿಂತ್ಕೊಂಡಿದ್ವಿ. ನಮಗ್ ಬಿಟ್ಕೊಡ್ಬೇಕು ಅವರು. ಯಾರು ದಾಖಲಾತಿ ಇಲ್ಲ ಇಲ್ಲಿ. ಯಾವ್ಯಾವ ತಕೋ ಹೋಗಿ ಬಂದೀವಿ ನಾವು. ಒಂದು ಸುತ್ತ ಬಂದಿವಲ್ಲ, ಅವ್ರಿಗೆ ಖರ್ಚು ಮಾಡಿ ಅವ್ರೇನು ಖರ್ಚು ಮಾಡಿಬಿಟ್ರು, ಇದು ಮಾಡ್ಕೊಂಡ್ರು. ನಾವು ಏನು ಮಾಡೋದು ಹೇಳು? ನಾವು ಎಲ್ಲಿ ಮಾಡಿಕೊಂಡು ನಮ್ಗೆ ಏನೂ ಇಲ್ಲಪ್ಪ. ನಮ್ಗೇನು ಕೊಟ್ಟಿದ್ದಾರೆ ಅವರು? ಒಂದು ಇಷ್ಟಾಗಲ ಆಸ್ತಿವೆ, ಅವು ಇಲ್ಲ ನಮಗೆ ಈಗ. ನಮ್ಗೆ ದನ ಕರ ಮೇಯ್ಬೇಕು. ನಾವು ಸತ್ತೋದಿನ ನಮ್ಗೆ ಜಾಗ ಬೇಡ ಹಾಕೊಳಕ್ಕೆ. ಬೆಳೆ ಬೆಳೆಯೋದು ಮುಂದಕ್ಕೆ ಬೆಳೆ ನಮ್ಮ ತಾತಿರ ಕಾಲದಲ್ಲಿ ಬೆಳೆದಿಲ್ಲ. ಇದು ನಮ್ಮ ತಾತಿರ ಕಾಲದಿಂದ ಇರೋದು, ಇವತ್ತಿಲ್ಲ. ಅವತ್ತಿಂದ ನಮ್ಮ ತಾತಿರ್ಗ ಯಾವತ್ತು ಎಷ್ಟು ವರ್ಷದಲ್ಲಿ ಇದ್ದಾರೋ ಅವತ್ತಿಂದ ಬಿಟ್ಕೊಂಡವ್ರೆ. ಇವತ್ತು ಬಂದು ಇವ್ರು 5 ಕುಳ ಬಂದು ಸೇರಿಸ್ಕೊಂಡ, ಒಬ್ಬ ಬಂದು 5 ಕುಳ ಸೇರಿಸ್ಕೊಂಡ. ಅವತ್ತು ಮಾಡಿದ್ರೆ ನಾವು ಸರಿಯಾಗೋದು. ಅವತ್ತು ಯಾವನು ಎಲ್ಲ ಬಂದು ಕುಕ್ಕಿ ಹಾಕ್ತಾ ಅದೇನು ಜಾತ್ರೆ ಮಾಡಿದ್ಲ, ಇವಾಗ ಇಷ್ಟಾಗಲ್ವೆಲ್ಲ ಇದಾಯ್ತು. ಹಂಗಾಗದೆ ನಾವು ಮಾತಾಡಕ್ ಬರಲ್ಲ. ನಂಗೆ ಮಾತಾಡಿದ್ರೆ ನೀನು ಮಾತಾಡ್ದೆ ಆಗಲ್ಲ. ಅವ್ರು ಏನ್ ಹೇಳಿದ್ರು ಏನು ಮಾಡಕ್ ಕೂಡುದು, ಹಂಗಂಗೆ ಇರ್ಲಿ ಅಂತ ಹೇಳಿದ್ದವ್ರು. ಇವರು ಬೋರ್ ಹಾಕ್ಸ್ಕೊಂಡು ಇದೆಲ್ಲ ಕಡ್ಕೊಂಡು ಮರ ಎಲ್ಲ ಲೂಟಿ ಮಾಡ್ಕೊಂಡು ಇದ್ ಮಾಡ್ಕೊಂಡು ಕೂತವ್ರು ಇವ್ರು. ತಹಸೀಲ್ದಾರು ನಿದ್ದೆ ಮಾಡ್ತಾವ, ಲಂಚ ಇಸ್ಕೊಂಡಿರ್ತಾವ. ಇದೇನು ಮಾಡಬಾರ್ದು ಅಂತ ಹೇಳಿದ್ರ? ಯಾವಾಗ ಹೇಳಿದ್ರು? ಎಲ್ಲ ಹೇಳಿದ್ರು. ತಹಸೀಲ್ದಾರರು ಬಂದು ಹೇಳಿದ ಏನು ಮುಟ್ಟ ಕೂಡುದು ಅಂತ. ಇದೆಲ್ಲ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹಿಂಗ್ ಮಾಡವ್ರೆ. ಅವ್ರು ಲಂಚನೂ ಇಸ್ಕೊಂಡವ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಸ್ಕೊಂಡವ್ರು ಲಂಚವ. ಅವರು ಇಸ್ಕೊಂಡೇ ಮಾಡಿರೋದು ಈ ಕಸವ. ಈಗ ನೀವ್ MLA ಹೇಳಿದ್ರಾ? MLA ಹೇಳಿದ್ರು, ಅವ್ರು ಹೇಳಿದ್ರು ಯಾವ ಮುಟ್ಟ ಕೂಡ್ದು ಹೆಂಗೆ ಹಂಗಂಗೆ ಇರ್ಲಿ ಅಂತ ಹೇಳಿದ್ರು ಅವರು. ನಿಮ್ಮ ಹೆಸರು? ಅದು ಮಿಕ್ ಮೀರಿ ಮಾಡಿರೋದು. ನಿಮ್ಮ ಹೆಸರು? ಕೆಂಗಣ ಅಂತ. ಇದು ಮುಚ್ಕೊಂಡವ್ರಿದ ಹೇಮಾವತಿ ನೀರು ಬರೋದಂತದ್ದು ಮುಚ್ಕೊಂಡವ್ರು ಅಲ್ಲಿ. ಅಲ್ಲ ಈಗ ನೀವು ಈಗ ಬಂದವ್ರು ಅಂತ ಹೇಳ್ತೀರಿ. ಈ ಮರಗಳೆಲ್ಲ ನೋಡಿದ್ರೆ ತುಂಬಾ ವರ್ಷದಿಂದ ಇದೆಯಲ್ಲ ಇದೆಲ್ಲ ತೆಂಗಿನ ಮರಗಳು. ಇವನು ಫಸ್ಟ್ ಓಮ್ ಬಂದಾಗ ಒಂದ್ ಸ್ವಲ್ಪ ಜಮೀನ್ ತಗೊಂಡ ಇಲ್ಲಿ. ಆ ಜಮೀನಲ್ಲಿ ಇರ್ತಾನೆ ಅಂತ ಸುಮ್ಮನಾದ್ರು ನಾವು. ಈ ಕಡೆ ಬರ್ಲ ಯಾರುವೆ. ಇವನೇ ಮಾಡ್ದ, ಆ ಜಮೀನ್ ನೆಪ ಮಾಡ್ಕೊಂಡಿದ್ದೆ. ಹೊಳಿಕೆಲ್ಲ ಬಂದ. ಹೊಳಿಕೆಲ್ಲ ಒಮ್ಮೆಗೆ ಬಂದ.
ಏನ್ ಇವ್ರ ಅಪ್ಪನ ಆಸ್ತಿ ಕಣ ನಂಗೆ. ಆದ್ರೂ ಫಾರೆಸ್ಟರು ಏನು ಕ್ರಮ ತಗೊಂಡಿಲ್ಲ. ಮೇನ್ ಫಾರೆಸ್ಟರು ಮತ್ತೆ ತಹಸೀಲ್ದಾರರು ಇಷ್ಟು ತಗೊಂಡಿಲ್ಲ. ನಮ್ಮ ಉಸ್ತುವಾರಿ ಸಚಿವರು ಸುಧಾ ಏನು ಕ್ರಮ ತಗೊಂಡಿಲ್ಲ. ಮಂಡ್ಯ ಉಸ್ತುವಾರಿ ಸಚಿವರು ಸುಧಾ ಕ್ರಮ ತಗೊಂಡಿಲ್ಲ. ಎಲ್ಲಾರ್ಗು ಅರ್ಜಿ ಕೊಟ್ಟಿದ್ವಿ. ಆ ಅರ್ಜಿಲಿ ಏನು ಅಂತ ಇದ್ ಮಾಡಿಲ್ಲ. ಅಲ್ಲೂ ಮಾಡ್ಕೊಂಡು ಅಲ್ಲೂ ನೀಟಾಗಿ ತೋರ್ಸಿಯಾ? ಯಾರ ಕೇಳಕ್ ಬಂದ್ರೆ ನಾಯಿ ಹೋಗ್ಬಿಡ್ತಾರೆ. ಸಾಯಂಕಾಲ ಆಯ್ತು ಅಂದ್ರೆ ಬುಡಕ್ಕೂ ಹೋಗೋದಿಲ್ಲ, ಗಾಡಿ ಹೋಗಕ್ಕೂ ಬಿಡೋದಿಲ್ಲ, ಬಂದು ಹೋಗ್ಬಿಡ್ತಾರೆ. ಏನ್ ಮಾಡ ಸರ್ ಇಲ್ಲಿ ಬಂದಿರೋದ್ನ ವಿಡಿಯೋ ಮಾಡ್ತಾವ್ರೆ. ಜೋಬಳಿಕ್ ಫೋನಲ್ಲಿ ಜೋಬಳಿಕ್ ಮಾಡಿಕೊಂಡು ಏನು ಪ್ರತಿಯೊಂದು ಏನಕ್ಕೆ ಬರ್ಲಿ ಅಣ್ಣ, ಕೂಡ್ತಾನೆ ಇರಲ್ಲ ಮೊದ್ಲಿವ್ರು, ಕೂಡ್ತಾನೆ ಇರಲ್ಲ. ನೀವ್ ಬಂದೇದ್ಕೆ ದೊಣ್ಣೆ ಹೊತ್ಕೊ ಬರ್ರ ಒಬ್ಬೊಬ್ರು. ನಮ್ಮ ಮೈಕ್ಳು ಬಂದ್ರೆ ಕೂಟ್ರು ಗಿಟ್ರು ತಂದ್ರೆ ದೊಣ್ಣೆ ಹೊತ್ಕೊ ಬರ್ರಿ. ಕೆರೆಗೆ ಮೀನ್ ಹಿಡಿಯಕ್ ಬರ್ರಿ, ನಿಮ್ಮ ಅಪ್ಪಂದ ಕೆರೆ ಬೋಳಿ ಮಂಗ ಅಂದವ್ರೆ. ಆಮೇಲೆ ನಾಯಿ ಚೂ ಬಿಡೋದು, ಏನು ಪ್ರತಿಯೊಂದ್ ಏನು ತೊಂದ್ರೆ ಕೊಡೋದು. ಗಿಡ ಕಡಿಯೋದು, ಮರ ಕಡಿಯೋದು, ಆಮೇಲೆ ಒಬ್ಬೊಬ್ರು ಬರೋಕೆ ಭಯ ಇದೆ. ಒಬ್ಬೊಬ್ರು ಬರೋಕೆ ಭಯ. ಇಲ್ಲೇ ವಾಸ ಇಲ್ಲೇ ಇರೋದಾ? ಒಬ್ರಿಂದ 4 ಜನ ಬಂದು ಸೇರ್ಕೊಂಡವ್ರು ಸರ್ ಇಲ್ಲಿ. ಒಬ್ರಿಂದ 4 ಜನ ಬಂದು ಸೇರ್ಕೊಂಡವ್ರೆ. ನಮ್ಮೂರಲ್ಲ ಅವರು, ನಮ್ಮೂರವ್ರು ಒಬ್ರು ಅಲ್ಲ ಸರ್. ಅವರು ಎಲ್ಲ ಬಸವಳ್ಳಿಯಿಂದ ಆಚೆ ಕಡೆನೆ. ಕೆರೆ ಮಣ್ಣು ಹೊಡೆದಿರೋದು ಗೊತ್ತಾಗಬೇಕು. ಹಳ್ಳೆಲ್ಲ ಮುಚ್ಚೋಗಿದೆ. ಚಾನಲ್ ನೀರೇ ಇಲ್ಲ ಅಲ್ಲಿ. ಮುಳುಗಡೆ ಮಾಡ್ಕೊಳಕ್ಕೆ ಕೆರೆ ಜಾಗ ಎಲ್ಲ ಮುಳುಗಡೆ ಮಾಡ್ಕೊಳಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಹಳ್ಳ ಬತ್ತಿದ್ದೆಲ್ಲ ಮುಚ್ಚಿಬಿಟ್ಟವ್ರಲ್ಲ. ನೋಡಕ್ ಹೋಗ್ರೆ ಇನ್ನೊಂದ್ಸರಿಗೆ ದನ ಕರಿಗೆ ಯಾರಿಗೂ ನೀರ್ ಬೇಡ ಅಂತ. ನೋಡಿ ಸರ್, ಇದು ಬರೀ ಅರಣ್ಯ ಮತ್ತೆ ಗೋಮಾಳದ ಜಮೀನು ಅಲ್ದನೆ ಇದು ಕೆರೆ ಗೋಮಾಳ. ಕೆರೆಗೆ ಬಂದು ದನ ಕರುಗಳಿಗೆ ನೀರಾಗುವಂತ ಜಾಗ ನೋಡಿ. ನಮ್ಗೆ ಹೇಮಾವತಿನಲ್ಲಿ ನೀರು ಇದೇ ಕವಲಿಲಿ ಬರ್ಬೇಕು. ಆದ್ರೂ ಅದನ್ನು ಸಹ ಮುಚ್ಕೊಂಡು ನಮ್ ತಹಸೀಲ್ದಾರ್ ಸಾಹೇಬರು ಬಂದಿದ್ರು 23ನೇ ತಾರೀಕಲ್ಲಿ. 23ನೇ ತಾರೀಕಲ್ಲಿ ಬಂದಾಗ ಇಲ್ಲಿ ನಾವೇನೇ ಕ್ರಮ ಕೈಗೊಳ್ಳೋಂತ ಏನು ಮುಟ್ಬಾರ್ದು, ನೀವು ಅರಣ್ಯದವ್ರು ಕಾಯಿರಿ ಅಂತ ಹೇಳಿದ್ರು. ಅರಣ್ಯದವ್ರು ಕಾಯ್ತೀನಿ ಅಂತ ಹೇಳಿ ಅವ್ರು ದುಡ್ಡು ಕೊಟ್ಟಿ ಕಲ್ಸೋದು, ರಾತ್ರಿ ಹೊತ್ತ ಮಾಡಿಸಿ ಅಂತ ಹೇಳ್ಬಿಟ್ಟು ನೈಟ್ ಮಣ್ಣು ತುಂಬ್ಕೊಂಡು ಹಿಂಗೆ ಹಳ್ಳೆಲ್ಲ ಮುಚ್ಚಾಕಿ. ನೆಕ್ಸ್ಟ್ ನಮ್ಮಲ್ಲಿ ಇರೋಂಥದ್ದು ಒಂದು 4,000, 3,000, 4,000 ಕುರಿಗಳವೆ ಊರಲ್ಲಿ. ಮನೆಗೆ ಒಂದೊಂದು 3-4 ಹಸುಗಳವೆ. ನಮಗೆ ನೀರಿನ ವ್ಯವಸ್ಥೆನೇ ಇಲ್ಲ ನೋಡಿ. ಎಲ್ಲ ಈಗ ಬರಡಾಗಿದೆ. ಈ ನೆಕ್ಸ್ಟ್ ಇದು ಸಹ ಮುಚ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೋದು. ತಹಸೀಲ್ದಾರ್ ದುಡ್ಡು ಇಸ್ಕೊಂಡು ಈ ಕೆರೆನು ಮಾರ್ಕೊಳಕ್ಕೆ ಸಂದ್ ಮಾಡವ್ರೆ. ಈ ತಹಸೀಲ್ದಾರ್ ಆಗಿರ್ಬೋದು, RI ಮಂಜಣ್ಣವ್ರು ಆಗಿರ್ಬೋದು. ಮಂಜಣ್ಣವರು ಸುಧಾ ಅಷ್ಟೇ ಇದರಲ್ಲಿ ಮಿಂಗಲ್ ಆಗವ್ರೆ. ಮಂಜಣ್ಣವ್ರಿಗೂ ಕ್ರಮ ಕೈಗೊಳ್ಳು ತಗೋಬೇಕು. ಅಲ್ಲಿಂದ ಬಿಟ್ಟು ಈ ನೋಡಿ ಈ ಹಳ್ಳದ್ದು ನೀವು ನೋಡ್ದಂಗೆ ವಿಚಾರ ನೋಡ್ಕೊಂಡ್ರಿ. ಈಗ ಬಂದಾಗ ಎಲ್ಲ ವಿಡಿಯೋ ಮಾಡೋದು, ನಾಯಿ ಬಿಡೋದು, ನಾಯಿ ಬಿಟ್ಟಂತವ್ರು ಜನಕ್ಕೆಲ್ಲ ಓಡಿಸೋದು, ಹಿಂಗೆಲ್ಲ ಮಾಡ್ತಾ ಕೂತವ್ರೆ. ನಾವು ಎಲ್ಲಿ ಗಂಟ ಕ್ರಮ ಅಂದ್ರೆ ತಾಳಿಂದ ನಾವು ಮತ್ತೊಮ್ಮೆ ಇನ್ನೂ ಜೋರು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. DC ಆಫೀಸ್ ಮುಂದೆ ಸಹ ನಾವು ಕೂರಿ ಪ್ರಚಾರ ಮಾಡ್ಬೇಕು. ಜನ ಇಡೀ ಊರೇ ಬಂದು ನಾವು ಮಾಡ್ಬೇಕು ಅಂತಿದ್ವಿ. ನಮಗೋಸ್ಕರ ಏನು ಮಾಡ್ಕೋತಾ ಇಲ್ಲ. ನಮ್ಮ ಊರಿಗೆ ಉಳ್ಕೋಬೇಕಿದು. ನಮ್ಮ ಕುರಿ ದನ ಆಡು ಕರಿಗೆ ಉಳ್ಕೋಬೇಕು ಅನ್ನೋದು ಇದಾಗಿದೆ ಸರ್. ನೀವು ಎಲ್ಲ ಪ್ರಚಾರ ನೋಡ್ಕೊಂಡ್ರೆ ನೋಡಿ, ಬೈಲೆಲ್ಲ ಕಾಣಿಸ್ತೈತೆ, ಎಲ್ಲ ಮರಡಾಗಿ ಇರೋಂಥದ್ದು. ನೀರು ಬರಲ್ಲ ಇಲ್ಲಿಗೆ. ಇನ್ನು ಕುಡಿಯಕ್ಕೆ ಉಳಿಸೋದ ನೀರು ನಾವು ಜನಕ್ಕೆ ತಂದು ಕುಡಿಯೋ ನೀರಲ್ಲ. ಆಡು ಕರಿ ಉಳಿಸೋದ ತಂದು ಬೇರೆ ಊರ್ ಕಡೆಯಿಂದ ದುಡ್ಡು ಕೊಟ್ಟು ತಂದು ನಾವು ಆಡು ಕರಿಗೂ ನೀರು ಕುಡಿಸೋಂಥ ವ್ಯವಸ್ಥೆ ಆಗುತ್ತೆ. ಅಲ್ಲಿ ಗಂಟೆ ಅವಕಾಶ ಮಾಡ್ಕೊಳ್ಬೋದು. ತಹಸೀಲ್ದಾರರು ಏನೇ ದುಡ್ಡು ಇಸ್ಕೊಂಡಿರ್ಬೋದು, ಲಂಚ ಕೊಟ್ಕೊಂಡು ಅವ್ರು ಬಂದು ಅವ್ರು ಡ್ಯೂಟಿ ಮಾಡಕ್ಕೆ ಅಂತ ಬಂದು ಸೇರ್ಕೊಂಡಿರ್ಬೋದು. ಬೇಡ, ಅಕ್ರಮವಾಗಿ ಮಾಡೋಂಥದ್ದು ನಕ್ಲು ಏನ್ ಮಾಡೋದು. ನಾನು ಈ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿದ್ದೆ. ನಮ್ಗೆ RDC ಅವ್ರು ಕಟ್ತಾ ಕೊಡಿ, MR ಕಟ್ತಾ ಕೊಡಿ ಅಂತ ಕೇಳಿದೆ. MR ಕಟ್ತಾ ಕೊಡೋಕ್ಕೂ ಇಲ್ಲ ಅಂತ ಹೇಳ್ತಾರೆ. ಹೇಮಶ್ರೀ ಮೇಡಮ್ ಅವರು ನಾವು ಹೋದಂತ ಒಂದು 4-5 ಜನ ನಮ್ಮೆಲ್ಲರಿಗೆ ನಾವು ಇರೋದೇ ಕೊಡೋದೇ ಇಷ್ಟು, ಇನ್ನೇನು ಕೊಡಕ್ಕೆ ನಮ್ಗೆ ಆಗಲ್ಲ, ನಾವು ಕೊಟ್ರೆ ಇಷ್ಟು ಇಸ್ಕೋಬಹುದು ಇಲ್ಲ ಅನ್ಬಿಟ್ಟು ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ನನ್ನ ಹತ್ರ ಇದೆ ದಾಖಲಾತಿಗಳು ಏನೇನಿದೆ ಅಂತ ತೋರಿಸ್ತೀನಿ ಸರ್ ನಾನು ನಿಮ್ಗೂ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಕರಿಗಿರಿ ಅಂತ, ರಾಜ್ಯ ರೈತ ಸಂಘ ಹೋರಾಟಗಾರರು. ಸರ್, ಮಂಡ್ಯ ತಾಲೂಕು ಆಫೀಸ್ನಲ್ಲಿ ಕುಡಗಳ್ಳಿ ಗ್ರಾಮ ಬಸವಳ ಹೋಬಳಿ ಪಾರ್ಟಿಗೆ ಕಣಿ ಅನ್ನೋರಿಗೆ ಏಜ್ ಬಂದು 11 ವರ್ಷ.
ಇವರು ಅರಣ್ಯ ಇಲಾಖೆಯವರು ಸೇರ್ಕೊಂಡು ಮತ್ತು ತಾಲೂಕು ಅಧಿಕಾರಿಗಳು ಸೇರ್ಕೊಂಡು ಇವರು 40 ಎಕರೆಷ್ಟು ಜಮೀನ ಲಪ್ಪಾಯಿಸವ್ರೆ. ಈ ಅಧಿಕಾರಿಗಳು ಆರ್ ಟಿಯಲ್ಲಿ ರೈತರಿಗೆ ಅರ್ಜಿ ಹಾಕಿದ್ರೆ ತಹಸೀಲ್ದಾರು ಇತ್ತು ಅವರ ಕೆಳಪಟ್ಟಂಥ ಅಧಿಕಾರಿಗಳು ಕ್ಲರ್ಕ್ ಆಗ್ಬೋದು, ಗುಮ್ಮಸ್ರಾಗ್ಬೋದು, ಒಬ್ಬ ವಾಚ್ಮೆನ್ ತಂದಿನೂ ಸುಧಾ ಎಲ್ಲ ಒಂದೇ ಥರ ಲೋ ಕ್ಲಾಸು ಮಾತು, ಲೋ ಕ್ಲಾಸ್ ವ್ಯವಹಾರ ಮಾಡೋದು. ಏನಂದರೆ ಅಧಿಕಾರಿಗಳು ಒಬ್ಬ ರೈತನಿಗೆ ಸ್ಪಂದಿಸಿ ಮಾತಾಡಿಸಿ ಏನು ಕಷ್ಟ ಸುಖ ಏನು ಅಂತ ಕೇಳಿ ಒಂದು ವ್ಯವಹಾರ ಮಾಡೋದಿಲ್ಲ. ಏನು ವ್ಯವಹಾರ ಮಾಡೋದಿಲ್ಲ ಅಂದರೆ ಅರ್ಜಿ ಕೊಟ್ಟರೆ ಒಂದು ತಿಂಗಳಾದರೂ ಒಂದು ಪೇಪರ್ ಕೊಡೋದಿಲ್ಲ ಈಚೆಗೆ. ಇದು ಇನ್ನೊಂದು ಏನಂದರೆ ರೈತರಿಗೆ ಜೂರೇ ದಬ್ಬಾಯಿಸೋದು, ದಬ್ಬಾಳಿಕೆ ಮಾಡೋದು. ರೈತರು ಹೋಗಿ ಏನು ರೀ ಈ ಥರ ಸರ್ ಏನಿದು ವ್ಯವಹಾರ ಅಂದರೆ ಇದು ಅದು ಹಂಗೆ ಇದು ಹಿಂಗೆ ಅವ್ರು ಕೇಳಿ ಇವ್ರು ಕೇಳಿ ಅಂತ ದಿನ ಸುಸ್ಸೋದು. ಇದು ಏನಂದರೆ 40 ಎಕರೆ ಜಮೀನ ಇವರು ಲಪ್ಟಾಯಿಸಿರೋಂಥದ್ದನ್ನ ಕರ್ಕೊಂಬಂದು ತಹಸೀಲ್ದಾರ್ನೇ ಸಮ್ಮುಖ ತೋರಿಸಿದ್ರು ತಹಸೀಲ್ದಾರ್ ಗಮನ ತಗೊಳ್ತಾನೆ. ಈಗ ತಹಸೀಲ್ದಾರು ರೈತರಿಗೆ ಹಿಂದಿ ತಿರುಗಿ ಮಾತಾಡಿಸಿ ಚಲಾಯಿಸಿ ಕಳಿಸ್ತಾರೆ. ಇತ್ತು ಈಗ ಇರುವಂಥ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರಿಗೂ ಸುಧಾ ಲೆಟ್ರ್ ಹೋಗೋದೆ, ಅವರು ಸುಧಾ ಲೆಟ್ರ್ ಹಾಕವ್ರೆ. ಅವ್ರ ಮಾತನ್ನೂ ಸುಧಾ ಇವರು ಸ್ಪಂದಿಸಿಲ್ಲ. ಇವರೇ ಮಂತ್ರಿ ಆಗ್ಬಿಟ್ಟಾರೆ, ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ. ಇವ್ರು ಏನಂದರೆ ಇವರು ಲಂಚ ಕೊಟ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿಗೆ 70 ಲಕ್ಷನ. ಇವರು ಜನ ರೈತರು 70 ಲಕ್ಷ ದುಡ್ಡು ಹೊಡಿಬೇಕು. ಇವರು ಯಾರು ತಹಸೀಲ್ದಾರ್? ತಹಸೀಲ್ದಾರು. ಯಾಕೆಂದರೆ ಈ ರೈತರು ಈಗ ಇವ್ರು ಏನು ಆಸೆ ಪಡ್ತಾ ಇದ್ದಾರೆ, ಮಂಡ್ಯ ತಾಲೂಕಲ್ಲಿ ಜನ ಕಷ್ಟಪಟ್ಟು ದುಡ್ಡಿದಾರ ಗೊತ್ತಿಲ್ಲ ಇವ್ರಿಗೆ. ಇಲ್ಲಿ ನೀರು ಆಡ್ತದಲ್ಲ, ತನಿ ಗೊತ್ತಿಲ್ಲ. ಈ ತನಿಲಿ ಏನೋ ಅಂತ ಒರೆಸ್ಕೊಂಡು ಬಂದವ್ರೆ. ಇಲ್ಲಿ ತನಿ ಒರೆಸ್ಕೋಕ್ಕಾಗೋದಿಲ್ಲ, ಇಲ್ಲಿ ಭಾರಿ ಕಷ್ಟ. ಅಷ್ಟು ತೊಂದರೆ ಇರೋಂಥ ಜನನ ಬಾಳ್ಗೆಡ್ಸ್ತಾವ್ರು ಇವರು. ಈಗ ಮೊನ್ನೆ ಒಬ್ಬ ಗುಮ್ಮಸ್ರ ಹತ್ರ ಹೋಗ್ಬಿಟ್ಟು ಮಾಹಿತಿ ಹಾಕನ್ನ ಫಾರಂ ಕೇಳಿದ್ರೆ ಎಗ್ರಿ ಜಗಳ ಬೆಳಿತಾರೆ. ಪೊಲೀಸರು ಕರ್ಸ್ತಾರೆ ಜಳಾರ ಅಂತ. 3 ಜನ ಪೊಲೀಸರು ಕರ್ಸಿ ಎದುರಿಸ್ತಾರೆ. ಪೊಲೀಸರಿಗೆ ಏನ್ರಿ ಇದು ಏನು ಬಂದಿದ್ರಿ ಏನ್ರಿ ಅಂತ ಅಂದರೆ ಈಗ ಏನು ಗಲಾಟೆ ನಡೀತಾ ಅಂತ ಹೇಳೋರು ಬಂದು ಅಂತ ಹೇಳ್ತಾರೆ. ಗಲಾಟೆ ನಡೀತಲ್ಲ, ಇದು ಗಲಾಟೆ ಯಾರು ಮಾಡ್ತಲ್ಲ. ನಾವು ಆರ್ ಟಿಯಲ್ಲಿ ಅರ್ಜಿ ಹಾಕಿದ್ದು, ಆರ್ ಟಿ ಅರ್ಜಿ ಹಾಕಿರೋ ಪೇಪರ ಈಗ ದರ್ಖಾಸ್ತ್ ಅರ್ಜಿ ಹಾಕವ್ರೆ. ದರ್ಖಾಸ್ತ್ ಅರ್ಜಿ ಹಾಕಿರೋ ನಂಬರು, ಆ ನಂಬರ್ ಕೇಳಿದ್ರೆ ನಂಬರ್ ಇಲ್ಲ ಅಂತ ಹೇಳ್ತಾರಲ್ಲ. ನಂಬರ್ ಏನಾಯ್ತದು ಇತ್ತು, ಆಯಿತು. ದರ್ಖಾಸ್ತ್ ಮಂಜೂರಾಗಿರೋದು ಆ ಕಾಪಿ ಕೊಟ್ಟಿದ್ರೆ ಆ ಕಾಪಿ ಕೊಡ್ತಲ್ಲ, ಆಯಿತು. ನಾವು ಕೇಳದೆ ಒಂದು, ಇವರು ಹೇಳದೆ ಒಂದು ಇತ್ತು. ಇವತ್ತು ಈ ಪೇಪರ್ ಇಲ್ಲ ಅಂತ ಹೇಳ್ತಾರೆ. ನಾಳೆಗೆ ಆ ಪೇಪರೆಲ್ಲ ಅರ್ಧಿ ಜೋಡಿಸಿ ಅದು ಪ್ಯಾಚ್ ಹಾಕಿ ಇಲ್ಲ ಅದೇ ನೋಡಿ ಅಂತ ತೋರಿಸ್ತಾರೆ. ಎಲ್ಲ ಬರೀ ಜೆರಾಕ್ಸ್ಗಳು ತೋರಿಸ್ತಾರೆ, ಏನೇನೋ ಅವ್ಯವಹಾರಗಳು ಮಾಡ್ತಾರೆ. ಒಬ್ಬರು ಕ್ಲರ್ಕ್ ಹೇಳ್ತಾರೆ, ಇಲ್ಲಿ ತಹಸೀಲ್ದಾರ್ ಹತ್ರ ಒಂದು 2 ಅಸಿಸ್ಟೆಂಟ್ಗಳವ್ರೆ, ಅದೇ ಅವ್ರ ಜೊತೆ ಮಾತಾಡಿ ಅವ್ರೇನು ಮಾಡ್ಬೋದು ನೋಡ್ಬೋದು ಅಂತೇಳೋರು. ನಾವು ಲಂಚ ಗಿಂಚ ಕೊಡೋಲ್ಲಪ್ಪ, ನಾವು ಹೋರಾಟ ಮಾಡ್ತೀವಿ ನಾವು ಅಂತ ಹೇಳಿ ನಾವು ಬಂದ್ಬಿಟ್ಟು ವ್ಯವಹಾರ ಮಾಡಿಕೊಟ್ಟಿಲ್ಲ. ಈಗ ಇನ್ನೊಂದು ಏನಂದರೆ ಅರಣ್ಯ ಇಲಾಖೆಯವರು DFO ಗಂಟನೂ ಅರ್ಜಿ ಕೊಟ್ಟದೆ. ಈ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ಅಂತ ಈ ಅಧಿಕಾರಿಗಳವ್ರೆ, ಅವರು ಕೂಡ ದೊಡ್ಡ ವ್ಯವಹಾರ ನಡೆಸ್ತಾರೆ. ಒಬ್ಬೊಬ್ಬರು 20 ಲೋಡ್ ಅಷ್ಟು ಮರ ಕದ್ದಿ ಕುಯ್ಸೋರೊಂದು ತಾವೇ ಮಾರ್ಕೊಂಡವ್ರೆ. ಇನ್ನೂ ಒಂದು 100 ಟನ್ನಷ್ಟು ಮರ ಅವೆ ಸ್ಪಾಟಲ್ಲಿ ಕದ್ದಿ. ತುಂಬ ಟೈಮಲ್ಲೂ ಎಲ್ಲ ವೀಡಿಯೋ ಮಾಡಿ ಎಲ್ಲ ಇಟ್ಟಿದ್ದೀವಿ. ಗಲಾಟೆ ಮಾಡಿ ಮರ ಕಿತ್ತಾಕ್ಸಿದ್ವಿ ಲೋಡ್ನಿಂದ ಕೆಳಕ್ಕೆ. ಈಗ ಇರೋವಂಥ ರೇಂಜರು, ಈ ಇರೋಂಥ ಸಿಂಗಲ್ ಸ್ಟಾರು ಅಧಿಕಾರಿ ಕುಮಾರು ಮತ್ತು ಇನ್ನೊಬ್ಬರು ಏನೋ 3 ಜನ ಅವರೇ, ಮತ್ತು ಮೈಸೂರು ಹೆಡ್ಡು DFO ಅವ್ರಿಗೂ ಸುಧಾ ಅರ್ಜಿ ಕೊಟ್ಟಿದ್ದೀವಿ. ಅವರು ಸಮ್ಮುಖದಲ್ಲೂ ಮಾತಾಡಿದ್ದೀವಿ. ಎಲ್ಲ ಬರೀ ಕಣ್ಣು ಸಹ ಆಟ ಆಡ್ತಾರೆ. ಇವರು ಮಂತ್ರಿಗಳ್ಗಿಂತ ಇವರೇ ದೊಡ್ಡ ಮಂತ್ರಿಗಳಾಗ್ಬಿಟ್ಟವ್ರೆ. ಇವ್ರು ಏನಪ್ಪ ಲೂಟಿ ಹೊಡೆದು ಅವ್ರು ಕೊಡ್ಬೇಕೇನೋ ಮೋಸ್ಟ್ಲಿ. ಆ ಉದ್ದೇಶಕ್ಕೆ ಅವರು ಆ ಥರ ಲೂಟಿ ಹೊಡಿತಾವ್ರೆ. ಈ ಸಂಬಂಧಪಟ್ಟಂತೆ MLA ಮಂತ್ರಿ ಸರ್ MLA ಏನು ಮಾಡ್ತಾರಂದ್ರೆ, ನೋಡ್ರಿ ಅದೇನು ನೋಡ್ರಿ ಆ ಪೆಂಡಿಂಗ್ ನೋಡ್ರಿ ಅದೇನು ಇಷ್ಟೇ ಅವ್ರು ಹೇಳೋದು. ಇವ್ರು ಯಾರು ಇಲ್ಲಿ 5 ವರ್ಷ ಮೇಲೆ ಕೆಲಸ ಮಾಡ್ತಾರೆ, ಇವ್ರು ತೆಗೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಬೇರೆ ಡ್ಯೂಟಿಗೆ ಹಾಕೊಂಡು ಇವ್ರು ಕೆಲಸ ಮಾಡ್ತಾರೆ. ಇವ್ರು ಸ್ಪಂದಿಸ್ತಲ್ಲ, ನೋಡ್ತಲ್ಲ ಇವರು ಬರೀ ಅಷ್ಟೇ ಕಾರಣ ಹೇಳ್ತಾರದು. ಕಾರಣ ಹೇಳ್ತಾರೆ, ನೋಡ್ರಿ ಅದೇನು ನಮ್ಮ ಕಡೆ ಬರ್ತಾರೆ, ಅದೇ ನೋಡ್ರಿ. ಏನು ನೋಡೋರು ಇವರು? ಒಬ್ಬ ರೈತ 1 ತಿಂಗಳು 2 ತಿಂಗಳು 3 ತಿಂಗಳು 5 ತಿಂಗಳು ಅಲ್ಲಿತಾನೆ ಅವನೇ ಒಂದು ಪೇಪರ್ ಕೊಟ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ನನ್ನ ಜಮೀನು ರೆಕಾರ್ಡ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇವ್ರು ಏನು ಮಾಡೋರೆ, ಅಲ್ಲಿ ಮಧ್ಯವರ್ತಿಗಳು ಇಟ್ಕೊಂಡವ್ರೆ 3 ಜನ 4 ಜನನ. ಅವರು ಕಲೆಕ್ಷನ್ ಮಾಡಿ ಕೊಡಬೇಕು. ಈ ಥರ ಇಟ್ಕೊಂಡು ದಂಧೆ ನಡೆಸ್ತಾರೆ. MLA ಅವ್ರು ಕೊಡ್ಬೇಕಾ? ಯಾರು? ಈ ತಹಸೀಲ್ದಾರ್ರಿಗೆ ಈ ಅರಣ್ಯ ಇಲಾಖೆ ದೊಡ್ಡ ಇವ್ರಿಗೆ ಕಳ್ಳರಾಗ್ಬಿಟ್ಟವ್ರೆ. ಅವ್ರವರೇ ದೊಡ್ಡ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಕಳ್ಳ ಸೇರ್ಕೊಂಡ್ಬಿಟ್ಟಾರೆ. ಇವರು ಕಳ್ಳರ ಸಂತೆ ಆಗ್ಬಿಟ್ಟದ ಇದು.
ಒಬ್ಬ ಅಧಿಕಾರಿ ಅದನ್ನು ಒಬ್ಬ ರೈತ ಬಂದಂತೆ ಏನು ಸ್ಪಂದಿಸ್ಬೇಕು, ಏನು ಮಾತಾಡಬೇಕು, ಏನು ಕೊಡಬೇಕು, ಕರೆದು ಏನೇ ಕೊಟ್ಟು ಕಳಿಸಿ ಎಷ್ಟು ದಿನ ಆಯ್ತು ಯಾಕೆ ಸುಸ್ತಿರಿ ಅಂತ ಇವ್ರು ಬಾಯಲ್ಲಿ ಒಂದು ಮಾತು ಬರೋದಿಲ್ಲ. ಹಿಂದೆ ಚೋಕ್ನಳ್ಳಿ ಸರ್ ನಂಬರ್ 90ರದ 15 ವರ್ಷದಿಂದ ಅರ್ಜಿ ಹಾಕೊಂಡು ಆಟ ಆಡಿ ನೋಡಿ ಸಾಕಾಗಿ 7 ವರ್ಷದಲ್ಲಿ ಮನ್ನಾ ಮಾಡಿರೋಂಥದ್ದನ್ನ ವಜಾ ಮಾಡಿ ಇಟ್ಟಿರೋಂಥ ಈ ಡಿ ಸಿ ಅವರು ಇದನ್ನ ರೌಂಡಪ್ ಹಾಕಿ ಇದನ್ನ ಕುಲಗೆಡ್ಸಿ ಅಂತ ಹಾಕಿ ಅವರು ಫೈಲ್ ಕೊಟ್ಟಿರೋಂಥದ್ದನ್ನ ತಹಸೀಲ್ದಾರಾಗಿ ಯಾರು 5 ಜನ ಆಗಿದ್ದಾರೇನೋ, ಯಾರು ಏನು ಮಾಡಿಲ್ಲ. ಅದು ಹಂಗೆ ಮಾಡಿದ್ರೆ ಫೈಲ್ ತೆಗೆದ್ರೆ ಒಂದು ಅರ್ಜಿ ಹಾಕಿದ್ರೆ ಅವ್ರ ಹಿಂದೆ ಹೆಂಗೆ ಕೈ ಬರ ಮೆಡಿಸಿನ್ ಎಲ್ಲ ಸುಳ್ಳು ರೆಕಾರ್ಡ್ ಹೆಂಗಿದ್ದು ದರ್ಖಾಸ್ಗೆ ಮಂಜೂರು ಹಾಕಿಲ್ಲ, ಅವರು ಅರ್ಜಿನೇ ಹಾಕಿಲ್ಲ. ದರ್ಖಾಸ್ ಮಂಜೂರಾಗದಂತ ರೆಕಾರ್ಡ್ ತೋರಿಸಿದ್ರು. ರೈತ ಆದ ಕಂಡು ಹಿಡ್ದು ಹೋಗಿ RTL ಹಾಕಿ ತೆಗೆದು ಏನ್ರಿ ದರ್ಖಾಸ್ಗೆ ಅರ್ಜಿ ಹಾಕಿದ್ರೆ ಯಾವ್ಯಾವ ಊರೆಲ್ಲ ಬಡವಳ್ಳಿಯವು ಮಂಡ್ಯ ತಾಲೂಕೆಲ್ಲ ಸೇರ್ಸ್ಕೊಂಡು ಏನೇನು ಮಾಡೋರು, ಏನ್ರಿ ಇದು ವ್ಯವಹಾರ ಅಂತ ಕೇಳಿದ್ರೆ ಆವಾಗ DC ಅವರು ಇದು ವಜಾ ಮಾಡಿಟ್ಟವ್ರೆ. ಆ ವಜಾ ಮಾಡಿರೋಂಥನ್ನ ಇವರು ಇನ್ನೂ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ. 7 ವರ್ಷದಲ್ಲಿ ಇವ್ರು ಏನಂದ್ರೆ ಈ ಕ್ಷಣದಲ್ಲಿ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಡೋದು, ಅವ್ರದ್ದು ಇವ್ರು ಕಿತ್ಕೊಡೋದು, ಇವ್ರದ್ದು ಅವ್ರು ಕಿತ್ಕೊಡೋದು. ಇದು ಅದಲ್ಲೇ ನಡೆಸ್ತಾವ್ರು ಇವರು. ಈಗ ಕೃಷ್ಣ ಬೈರೇಗೌಡರು ಲೆಟರ್ ಕೊಟ್ಟವ್ರೆ, ಇಮಿಡಿಯೇಟ್ಲಿ ಇದು ಮಾಡಿ ಅಂತ ಅದೇನು ವಜಾ ಮಾಡಿ ಅದೇನು ಸರಿಪಡಿಸ್ರಿ ಯಾವ್ದು ರೆಕಾರ್ಡ್ ಅಂತ CM ಹಾಕವ್ರೆ, ಮೈಸೂರು ಪ್ರಾದೇಶಿಕ ಆಯುಕ್ತರು ಹಾಕವ್ರೆ, ಉಸ್ತುವಾರಿ ಮಂತ್ರಿ ಕೊಟ್ಟವ್ರೆ. ಇವರು ಯಾರ ಮಾತು ಈ ತಹಸೀಲ್ದಾರ್ ಮುನ್ನೆ ಆಗ್ತಲ್ಲ. ಅಂದ್ರೆ ಇಲ್ಲಿ ಈಗ ಸುಪ್ರೀಂ ನೀವ್ ಹೇಳ್ದಂಗೆ ತಹಸೀಲ್ದಾರೇ ಎಲ್ಲದಕ್ಕೂ ಸುಪ್ರೀಂ ಎಲ್ಲ ದಂಧೆ ನಡೆಸ್ತಾರ ಸರ್ ಇವರು. ಅಲ್ಲ ಒಂದ್ ನಿಮಿಷ, ಈಗ CM ಹಾಕಿರೋ ಲೆಟ್ರು, ಕೃಷ್ಣ ಬೈರೇಗೌಡರು ಹಾಕಿರೋ ಲೆಟ್ರು, CM ತಹಸೀಲ್ದಾರ್ ಆಗ್ಬಿಟ್ಟಾನಲ್ಲ. CM ಲೆಟರ್ ಕೊಟ್ಟಿರೋದ್ನ ಅಲ್ಲ ಕೇರ್ ಮಾಡ್ತಿಲ್ಲ ಅಂದ್ರೆ ಅದ್ರ ಉದ್ದೇಶ ಏನ್ ಸರ್? ಅದಕ್ಕೆ ಅವ್ರು ಕೇರ್ ಮಾಡ್ತಿಲ್ಲ, CM ಲೆಟರ್ನ ಕೇರ್ ಮಾಡ್ತಿಲ್ಲ ಅಂತ ಅಂದ್ರೆ ಆ ತಹಸೀಲ್ದಾರ್ ಯಾಕೆ ಅಷ್ಟೊಂದು ಗತ್ತೆ ಏನಂಗಿದ್ರೆ? ಅಂದ್ರೆ ಏನ್ ಲಂಚ ಗಿಂಚ ಕೊಟ್ಕೊಂಡ್ ಬಂದಿದ್ದೇನೋ, ನಾನು ಕೊಟ್ಟಿದ್ದೀನಿ, ನಿನಗೆ ಎಷ್ಟು ಕೊಟ್ಟಿದ್ದೀನಿ ನಾನು ತಗೋತೀನಪ್ಪ ಮುಚ್ಕೊಂಡಿರು ಅಂತ ಅಂತ. ಇವರು ಅಂತರಾದ್ರೆ ರೈತರು ಮೀಟಿಂಗ್ ಕರೀರಿ ಅಂತ ಹೇಳ್ತಾ ಇದೀವಿ. ರೈತರ ಮೀಟಿಂಗ್ ಕರೀರಿ ಅಂತ ಕೇಳ್ತಾ ಇದೀವಿ. ನಿಮ್ದೇನು ಕೆಲಸ ಕರೆ ನಿಂತೋಗಿ ಹೇಳಿ ಅಂತ ಹೇಳ್ತಾರೆ. ಈಗ ರೈತನ ತಿರುವಂಸ ಮೀಟಿಂಗ್ ಕರೀಕೇನು ಸರ್ ಅದನ್ನ? ಅದೇ ಬೇರೆ ಎಲ್ಲಾದ್ರೂ ಕರೀತಾರೆ. ಕಮಿಟಿ ಕರಿಬಾರ್ದು ಹೇಳಿ. ಹೌದು, ರೈತ ಕುಂದು ಕೊರತೆ ಕೇಳ್ಬಾರ್ದು ಹೇಳಿ. ಅದೇ ಬೇರೆ ಎಲ್ಲಾ ಕುಂದು ಕೊರತೆ ಸಭೆ ಕರೀತಾರೆ, ಹಂಗೆ ಕರೀರಿ ಒಂದು ಅಂತ. ಒಂದ್ ಮೀಟಿಂಗ್ ಕರೀರಿ, ಒಂದು ಮೀಟಿಂಗ್ ಕರೀರಿ, 2 ತಿಂಗಳು ಮೀಟಿಂಗ್ ಕರೀರಿ, ರೈತ ಕುಂದು ಕೊರತೆ ಅಂತ ಕೇಳಿ. ನಿಮ್ದೇನು ನಿಂತ ಹೇಳ್ರಿ ಕೆಲಸ ನೀವು ಮಾಡಿಸ್ತೀರಿ ಈ ತರ. ಈ ಮಂಡ್ಯ ತಾಲೂಕು ಆಫೀಸು ದೊಡ್ಡ ಹಗರಣಕ್ಕೆ ಇದು ಮಾಡ್ತದೆ, ಅಷ್ಟು ತೊಂದರೆ ಕೊಡ್ತಾರೆ ರೈತನಿಗೆ. ಸರಿ ಸರ್, ಈಗ ಕೊಡಗಳ್ಳಿ ವಿಚಾರದಲ್ಲಿ ನಿಮ್ಮ ಮುಂದಿನ ಹೋರಾಟ ಏನು ಸರ್? ಮುಂದಿನ ಹೋರಾಟ ಏನಿಲ್ಲ, ಈಗ ಗೋಮಾಳದ್ದು ಸರ್. ಈಗ 11 ಜನಕ್ಕೆ ಆಗದೆ ಅಂತ ಹೇಳ್ತವ್ರೆ. 11 ಜನದ್ದು RTL ಹಾಕಿದ್ದು, RTL ಕೊಟ್ಟಿಲ್ಲ. ಅಲ್ಲೇ ಒಂದು 2 ತಿಂಗಳಾಯ್ತದೆ ಕೊಟ್ಟಿಲ್ಲ. ಈಗ ಕಣಿಯ, ಸತ್ಯ, ಗೌರಮ್ಮ ಮತ್ತು ಇನ್ನೊಬ್ಬ, ಇವ್ರು 4 ಜನದ್ದು ಏಜು 11 ವರ್ಷ, 12 ವರ್ಷ, 9 ವರ್ಷ. ಈ ಥರ ಅವ್ರ ಆಧಾರ್ ಕಾರ್ಡು, ಅವ್ರ ವೋಟರ್ ID, ಅವ್ರದ್ದು ಮತ್ತೊಂದು ಅವೆಲ್ಲ ತಗೊಂಡಿದ್ದೀವಿ. ಈಗ ಏನಂದರೆ ಮೈಸೂರು ಪ್ರಾದೇಶಿಕ ಆಯುಕ್ತರು ಒಂದು ಲೆಟ್ರ್ ಕೊಟ್ಬಿಟ್ಟು CMಗೊಂದು, ಕಂದಾಯ ಮಂತ್ರಿಗೊಂದು ಇನ್ನೂ ರಿಪೀಟ್ ಕೊಟ್ಟು ಇನ್ನೇನಿಲ್ಲ ನೇರ ನಾವು ಆಯುಕ್ತರು ಒಂದು ಕೊಡಬೇಕು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಯುಕ್ತರು ಒಂದು ಕೊಟ್ಬಿಟ್ಟು ನೇರ ಇವ್ರೇನಾರು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ರಾಜ್ಪಾರ್ಗೆ ಕೊಟ್ಬಿಡ್ತೀವಿ. ರಾಜ್ಪಾರ್ಗೆ ಕೊಟ್ಬಿಟ್ಟು ರಾಜ್ಪಾರ್ದಿಂದ ಏನೂ ಬರಲಿಲ್ಲ ಅಂದರೆ ನಾವು ಅಲ್ಲೇ ಸತ್ಯಾಗ್ರಹ ಹುಡ್ಕೊಂಡು ಕೂತ್ಕೊತೀವಿ, ಮಕ್ಳು ಮರಿಯೆಲ್ಲ ಅಲ್ಲೇ ಮಾಡ್ತೀವಿ. ಯಾಕೆಂದರೆ ಇವರೆಲ್ಲ ಲೂಟಿಕೋರ ಆಗ್ಬಿಟ್ಟಾರೆ. ಹೋಗೋ 40 ಎಕರೆ 30 ಎಕರೆ ಜಮೀನು ಹೊಡಿತಾನೆ, ಒಂದು 100 ಟನ್ನು ಮರ ಬಿದ್ದಾವೆ ಆ ಸ್ಪಾಟಲ್ಲಿ. ಕದ್ದಿ 2 ಲೋಡ್ 3 ರೋಡ್ ತುಂಬಿ ಸಾಗಿಸ್ತಾವ್ರೆ. ಈ ಅಧಿಕಾರಿಗಳೇ ಸೇರ್ಕೊಂಡವ್ರೆ ಅಂದ್ರೆ ಏನು ಮಾಡೋಕ್ಕದ ಹೇಳಿ ನೋಡಿ. ಇವ್ರೆಂಥ ಚೇಲಗಿರಿ ಕೆಲಸ ಮಾಡ್ತಾವ್ರೆ ಅಧಿಕಾರಿಗಳು. ಬಸರಾಟ್ ಸ್ಟೇಷನ್ಗೆ ಹೋಗಿ ಎದುರಿಸ್ತಾವ್ರೆ ಕಂಪ್ಲೇಂಟ್ ಕೊಡೋಕ್ಕೆ. ಯಾರು? ಅರಣ್ಯ ಇಲಾಖೆ ಅಧಿಕಾರಿ. ತಹಸೀಲ್ದಾರ್ ಒಂಥರ ಮುದ್ದಾಡ್ತಾನೆ, ಅರಣ್ಯ ಅಧಿಕಾರಿಗಳು ಒಂಥರ ಮುದ್ದಾಡ್ತಾವ್ರೆ ರೈತರಿಗೆ ತೊಂದರೆ ಕೊಡಕ್ಕೆ. ಹೋಗಿ ಎದುರಿಸ್ತಾವನೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಕರ್ಸ್ಕೊಂಡು. ಅರಣ್ಯ ಉಳಿಸಿ ಅಂತ ಹೇಳಿದವ್ರಿಗೆ ಕೇಸ್ ಹಾಕ್ತೀನಿ, ಅಟ್ರಾಸಿಟಿ ಕೇಸ್ ಹಾಕಿ ಬೇಲ್ ಸಿಗ್ದಂಗೆ ಮಾಡ್ತೀನಿ ಅಂತ ಎದುರಿಸ್ತಾವನೆ. ಲೆಕ್ಕಕಳಿ ಮರ ತುಂಬಿಸ್ತಾವನೆ. ಅಲ್ಲಿ ಕ್ರೈನ್ ತಗೊಂಡಾಗೆ ಎಲ್ಲ ವಿಡಿಯೋ ಮಾಡಿದೀವಿ, ಪ್ರತಿಯೊಂದು ಮಾಡಿದೀವಿ. ಆದ್ರೂ ಎದುರಿಸ್ತಾವನೆ ಸಂಬಂಧಪಟ್ಟಂಗೆ. ಅಲ್ಲಿಗೆ ಇನ್ನೊಂದು ಏನಾಗೋದಂದ್ರೆ, ನಾವು ಮಾಧ್ಯಮದವ್ರು ಕರ್ಕೊಂಡೋಗಿ ಕೊಡ್ಸಿದ್ರೆ ಮಾಧ್ಯಮದವ್ರಿಗೂ ಎದುರಿಸೋದು. ಅದು ಆ ಥರ ಈ ಥರ, ಅದು ಹಂಗೆ ಹಿಂಗೆ ಅಂತ ಈ ಥರ ಎಲ್ಲ ಮಾಡಿ ಈ ನಮ್ಮ ಮಂಡ್ಯ ತಾಲೂಕಲ್ಲಿ ದೊಡ್ಡ ದಂಧೆ ನಡೆಸ್ತಾವ್ರೆ ಇವರು. ಒಬ್ಬ ರೈತ ಒಂದು ಅರ್ಜಿ ಕೊಟ್ಟರೆ 3 ದಿನ, ತಪ್ಪರು 5 ದಿನ ವ್ಯವಹಾರ ಮುಗಿಸ್ಕೊಡ್ಬೇಕು.
ಇವರು ಏನು ಥರ ದಂಧೆ ಮಾಡ್ತಾವ್ರೆ ಹೇಳ್ಕಕ್ಕೆ ಆಯ್ತಲ್ಲ, ಅಷ್ಟು ಅಸಾಧ್ಯ ಆಗದಷ್ಟು ತೊಂದರೆ ಕೊಡ್ತಾವ್ರೆ. ಸರಿ ಸರ್, ಆಯಿತು, ಓಕೆ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಕೊಡಗಳ್ಳಿ ಅರಣ್ಯ ಪ್ರದೇಶದ ಅರಣ್ಯ ರೋದನ, ಜೊತೆಗೆ ಕೊಡಗಳ್ಳಿ ಗ್ರಾಮಸ್ಥರು ಯಾರೂ ಕೂಡ ನಮಗೆ ಜಮೀನು ಕೊಡಿ, ನಾವೇನೋ ಇಲ್ಲಿ ಬಂದು ಬೆಳೆ ಬೆಳಿತೀವಿ ಅಂತ ಕೇಳ್ತಿಲ್ಲ. ಗೋಮಾಳವನ್ನು ಉಳಿಸ್ಕೊಡಿ, ಅರಣ್ಯ ಪ್ರದೇಶವನ್ನು ಉಳಿಸ್ಕೊಡಿ, ಮತ್ತು ಕೆರೆಯನ್ನು ಮತ್ತು ಒತ್ತುವರಿ ಆಗ್ತಿರ್ತಕ್ಕಂಥ ಹಳ್ಳವನ್ನು ಉಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ, ತಹಸೀಲ್ದಾರ್ ಅವರಿಗಿರ್ಬೋದು, ಜಿಲ್ಲಾಧಿಕಾರಿಗಿರ್ಬೋದು, ಯಾರೊಬ್ಬರು ಕೂಡ ಇದ್ರ ಕಡೆ ಗಮನ ಹರಿಸ್ತಿಲ್ಲ. ಇವರು ಕೇವಲ ಒಂದು 4 ಕುಟುಂಬದ ಪರವಾಗಿ ನಿಂತಿದ್ದಾರೆ. ಇದ್ರ ಉದ್ದೇಶ ಏನು ಅಂತ ಕೂಡ ಈ ಜನಗಳು ಸಾಕಷ್ಟು ಮಾತನಾಡಿದ್ದಾರೆ. ಅಲ್ಲಿ ವೃದ್ಧ ಮಹಿಳೆಯರು ಕೂಡ ತಮ್ಮ ಆಕ್ರೋಶವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ನೀವು ಕೇಳಿದಿರಿ. ಇನ್ನಾದರೂ ಈ ಜಿಲ್ಲಾಡಳಿತಕ್ಕೆ ಮತ್ತು ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ದರೆ, ಯೋಗ್ಯತೆ ಇದ್ದರೆ, ತಾವು ಸರ್ಕಾರದ ಸಂಬಳ ತಿಂತಿದ್ದೀವಿ, ಜನರ ತೆರಿಗೆ ಹಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮನುಷ್ಯತ್ವ ಇದ್ದರೆ ತಕ್ಷಣ ಇಲ್ಲಿ ಏನಾಗಬೇಕು ಕ್ರಮನ ಅದನ್ನು ಜರುಗಿಸಬೇಕು, ಈ ಗೋಮಾಳವನ್ನು ಉಳಿಸ್ಬೇಕು ಅಂತೇಳಿ ಈ ಗ್ರಾಮದ ಜನರ ಪರವಾಗಿ ನಾನು ಆಗ್ರಹಿಸ್ತೇನೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕೇಂದ್ರದ ಸಚಿವರು, ಶಾಸಕರು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಆದರೆ ಈ 4 ಜನರ ಹತ್ರ ಅವ್ರು ಏನು ತಿಂದಿದ್ದಾರೆ, ಹೊಸ ತಿಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರೇನೂ ತಿಂದಿಲ್ಲ ಅಂದರೆ ಈ ಗೋಮಾಳವನ್ನು ಉಳಿಸ್ಲಿ ಅಂತೇಳಿ ವೈಯಕ್ತಿಕವಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು.